ನಾವು ಮಾಡೋದು ಲೇಟ್ ಆಗಿದ್ರೆ ಆ ಭಾಗದ ಜನಗಳಿಗೆ ಕಳಕಳೆ ಇದ್ದಿದ್ರೆ ಅವ್ರಿಗೆ ಅಷ್ಟೊಂದು ಇಚ್ಛಾಶಕ್ತಿ ಇದ್ದಿದ್ರೆ MP ಇದ್ರು MLC ಇದ್ರು ಗ್ರಾಂಟ್ ತಗೊಂಡ್ಬಂದು ಮಾಡ್ಬೋದಿತ್ತಲ್ಲ. ಅವ್ರೇನ ಯಾವ್ದಾನ ಒಂದು ಸಾಸಿವೆ ಕಾಳಷ್ಟು ನಾವು ಮಾಡಿರೋದಿದ್ರೆ ಯಾವ್ದಾನ ಬಹಿರಂಗ ಚರ್ಚೆಗೆ ಬರ್ಲಿ, ನಾವು ಸಿದ್ಧರಿದ್ದೀವಿ ಅಂದ್ಬಿಟ್ಟು ಸೆಂಟ್ರಲ್ ಬಂದ್ಬಿಟ್ಟು ಅವ್ರೇನೋ ಪಾಪ ಮುಗ್ಧ ಜನರು ಅಂತೇಳಿ ಅವ್ರಿಗೇನು ಗೊತ್ತಿಲ್ಲ ಅಂತೇಳಿ ತಗೊಂಡ್ಬಂದ್ಬಿಟ್ಟು ರಾಜಕೀಯ ಮಹಿಳೆ ತಗೊಳಕ್ ಬಂದ್ರೆ ಅದನ್ನ ಯಾರು ನಂಬ್ತಾರೆ? ಅಮ್ಮನ ತಿಮ್ರಾಜ್ ಅವ್ರು ರಾಜನಹಳ್ಳಿ ಗ್ರಾಮ ಪಂಚಾಯತಿ ಅಲ್ಲ ಕರ್ಪೂರ್ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಅದ್ರ ಬಗ್ಗೆ ಏನೋ ವಿಸ್ತಾರವಾಗಿ ಮಾತಾಡಿದ್ರಲ್ಲ. ಈಗ ರೈಲ್ ರೋಡ್ ಟ್ರಾಫಿಕ್ ಬಂದೈತೆ ಅಂತೇಳಿ ಸುಮಾರು ದಿನಗಳಿಂದ ಸಾವಿರಾರು ಜನಗಳು ಡಿಮ್ಯಾಂಡ್ ಐತೆ. ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಇದ್ದು MP ಗಳಿದಾರಲ್ಲ, ಅದನ್ನ ತಗೊಂಡ್ಬಂದು ಅನುದಾನ ತಗೊಂಡ್ಬಂದು ಮಾಡೋಕೆ ಅರ್ಹತೆ ಇಲ್ದಿರಾ ಇಲ್ಲಿ ಬಂದು ಮಾತಾಡೋಕೆ ಬಂದ್ರೆ ಆತ್ನ ಹೇಳಿದ್ರೆ ಮಾಡ್ಬೇಕಂತ ದುರಪರಿಸ್ಥಿತಿ ನಮಗೇನು ಇಲ್ಲ. ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಕಳೆದ 17ನೇ ತಾರೀಕು ನಮ್ಮ ತಾಲೂಕಿನ BJP ಮುಖಂಡಗಳಾದಂಥ ಕೆಲವು ನಾಯಕರುಗಳು ಸೇರಿ ನಮ್ಮ ಆನೇಕಲ್ ತಾಲೂಕಿನ ಅಭಿವೃದ್ಧಿ ಅಧಿಕಾರರು, ನಿಮ್ಮೆಲ್ಲರ ನಾಯಕರು ಆದಂಥ ಶಾಸಕರು ಆದಂಥ ನಮ್ಮ ನಾಯಕರು ಆದಂಥ ಶಿವಣ್ಣವ್ರ ಬಗ್ಗೆ ಆರೋಪಗಳನ್ನು ಮಾಡಿರ್ತಾರೆ. ಅವ್ರು ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ ಅಭಿವೃದ್ಧಿ ಅಧಿಕಾರ ಅಂತೇಳಿ ಹೆಸರನ್ನು ಪಡೆದಿರ್ತಾರೆ. 2013ರಿಂದ 2018 ಸರ್ಕಾರದಲ್ಲಿ ಸುಮಾರು 1650 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಮ್ಮ ಆನೇಕಲ್ ತಾಲೂಕಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತಂದಿರ್ತಾರೆ. ಅದೇ ರೀತಿಯಾಗಿ ಸುಮಾರು 69 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ವಿನಾಕಾರಣ ರಾಜಕೀಯ ಉದ್ದೇಶಕ್ಕೋಸ್ಕರ ಅವರು ಇಲ್ಲಸಲ್ಲದ ಆರೋಪಗಳನ್ನ BJP ನಾಯಕರು ಮುಖಂಡಗಳು ಮಾಡಿರ್ತಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಇಂಡ್ಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಣವಾರ ಗ್ರಾಮದಿಂದ ಬಸವನಪುರ, ಲಕ್ಷ್ಮೀಪುರ, ಅರಳ್ಳಿ, ಮುತ್ತೂರು ಮಾರ್ಗವಾಗಿ ಹೋಗ್ತಕ್ಕಂಥ ರಸ್ತೆ ಸುಮಾರು 10-15 ವರ್ಷಗಳಿಂದ ಹಾಗೆ ಇದೆ. ಅದು ಒಂದು ದೊಡ್ಡ ಹಳ್ಳ ಆಗಿದೆ ಅಂತಕ್ಕಂಥ ಒಂದು ಆರೋಪನ ಮಾಡಿರ್ತಾರೆ. ಹೌದು, ಆ ರಸ್ತೆ ಹದಗೆಟ್ಟಿರೋದು ನಿಜನೇ. ಅದರ ಅಂಗವಾಗಿ ಈ ಹಿಂದೆನೇ ಶಾಸಕರು 3 ವರ್ಷದ ಹಿಂದೆನೇ ಅದಕ್ಕೆ ಸುಮಾರು ಒಂದು 5 ಕೋಟಿ ರೂಪಾಯಿಗಳನ್ನ ಅನುದಾನ ಅಂತೇಳಿ ಮಾಡಿದ್ರು. ಆದರೆ ಸರ್ಕಾರದ ಮಟ್ಟದಲ್ಲಿ ಅದು ಸಾಧ್ಯವಾಗದೇ ಇದ್ದಾಗ ಈಗ 2025ನೇ ಇಸ್ವಿನಲ್ಲೇ 3 ಕೋಟಿ 20 ಲಕ್ಷ ರೂಪಾಯಿಗಳನ್ನ ಅದಕ್ಕೆ ಆ್ಯಕ್ಷನ್ ಪ್ಲಾನ್ ಮಾಡಿ ಕಳಿಸಿರ್ತಾರೆ. ಆದಾಗಿಯೂ ಅದು ಕೆಲಸ ಸ್ವಲ್ಪ ತಡ ಇರ್ತದೆ. ಹಂತವಾಗಿ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸುವಂಥ ವಿಚಾರಗಳಲ್ಲಿ ಅದನ್ನು ಈಗಾಗಲೇ ನಮ್ಮ ಪಂಚಾಯತಿ ಮುಖಂಡ ಅದರ ಉದ್ದೇಶವಾಗಿ ನಾವು ಇವತ್ತು ನಮ್ಮ ಆನೇಕಲ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಆರೋಗ್ಯ ಮತ್ತು ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾಗಿದ್ದಂತಹ ನಾಗರಾಜಣ್ಣವರ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ, ಆನೇಕಲ್ ತಾಲೂಕು ಮತ್ತು ಎಲ್ಲ ನಮ್ಮ ಭಾಗದ ಪತ್ರಿಕಾ ಮಾಧ್ಯಮದವ್ರಿಗೂ ಮತ್ತು ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೂ, ನಮ್ಮ ನಾಗರಾಜಣ್ಣನವರ ಮುದುವರ ನೇತೃತ್ವದಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರುಗಳು ನಾನು ಈ ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕವಾಗಿ ಆಧಾರದ ಸ್ವಾಗತವನ್ನು ಬಯಸ್ತೇನೆ. BJP ಮುಖಂಡರು 17ನೇ ತಾರೀಕು ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಶಾಸಕರಾದಂಥ ಶಿವಣ್ಣವರು ಏನೂ ಕೆಲಸಗಳು ಮಾಡಲಿಲ್ಲ, ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತಕ್ಕಂಥ ಆಪಾದನೆ ಮಾಡೋ ಮುಖಾಂತರ ಜನರ ಗಮನ ಸೆಳೆದಿದ್ದಾರೆ. ಆ ಪ್ರಕಾರವಾಗಿ ಇವತ್ತು ನಾವು ನಮ್ಮ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರಿಬೇಕು ಅಂತಂತೇಳಿ ಚಿಂತನೆ ಮಾಡಿ ಇವತ್ತು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಮತ್ತು ಇಂಡ್ಲವಾಡಿ ಪಂಚಾಯಿತಿ ವ್ಯಾಪ್ತಿಯ ಭಾಗದ ಮುಖಂಡರು ನಾವೆಲ್ಲರೂ ಕೂಡ ಪತ್ರಿಕಾ ಒಂದು ಗೋಷ್ಠಿಯನ್ನು ಕರೆದು ಇವತ್ತು ಅದಕ್ಕೆ ಒಂದು ಉತ್ತರವನ್ನು ಕೊಡಬೇಕು ಅಂತಂತೇಳಿ ನಾವು ಮಾಡ್ತಾಯಿದ್ದೀವಿ. ಬಂಧುಗಳೇ, ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ ತಾವೆಲ್ಲರೂ ಕೂಡ ಪತ್ರಿಕಾ ಪ್ರತಿನಿಧಿಗಳನ್ನು ಗಮನಿಸಿದ್ದೀರ. ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಸಿಂಗಲ್ ರೋಡ್ಗಳಿತ್ತು. ಇವತ್ತು ಬನ್ನೇರಘಟ್ಟ ರಸ್ತೆ ಇರ್ಬೋದು, ಚಂದಾಪುರ ರಸ್ತೆ ಇರ್ಬೋದು, ಸರ್ಜಾಪುರ ರಸ್ತೆ ಇರ್ಬೋದು, ಹತ್ತಿಬೆಲೆ ರಸ್ತೆ ಇರ್ಬೋದು, ಎಲ್ಲವನ್ನೂ ಕೂಡ ಡಬಲ್ ರೋಡ್ಗಳನ್ನು ಮಾಡಿ ವಿಸ್ತಾರವಾದಂಥ ಒಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ನೋಡಿರ್ತಕ್ಕಂಥದ್ದು. ಜೊತೆಗೆ ನಮ್ಮಲ್ಲಿ ನೀರಿನ ಅಭಾವ, ನಮ್ಮದು ವಾಟರ್ ಲೆವೆಲ್ಲು ಸುಮಾರು 1,000 ಅಡಿ ಡೀಪ್ ಕೆಳಕೋಗಿದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನಮ್ಮ TK ಸುರೇಶ್ರವರು ಮಾಜಿ MP ಗಳು ಮತ್ತು ನಮ್ಮ ಶಿವಣ್ಣವರು ನಮ್ಮ ಸಿದ್ದರಾಮಣ್ಣವರ ಸರ್ಕಾರದಲ್ಲಿ ಅಪ್ರೋಚ್ ಮಾಡಿ ನಮ್ಮ ಆನೇಕಲ್ ತಾಲೂಕಿಗೆ ಕಾವೇರಿ ವಾಟರ್ನ 20 ml ನೀರನ್ನು ಸರಬರಾಜು ಮಾಡಿಸಿ ಇವತ್ತು ಆನೇಕಲ್ ತಾಲೂಕು ಮತ್ತು ಸೂರ್ಯ ಸಿಟಿ 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ ಈ 4 ಹಂತಗಳಿಗೂ ಕೂಡ ಕಾವೇರಿ ವಾಟರನ್ನು ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದು ಅಲ್ಲದೆ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು, ಕೆರೆಗಳಲ್ಲಿ ವಾಟರ್ ಲೆವೆಲ್ ಕೆಳಗೋಗಿದೆ ಅಂತಂತೇಳಿ ಆನೇಕಲ್ ತಾಲೂಕಿನ ಇವತ್ತು ನಮ್ಮ ಇಂಡ್ಲವಾಡಿ ಇರ್ಬೋದು, ಆನೇಕಲ್ಲು ಕೆರೆ ಇರ್ಬೋದು, ಆರ್ಗದ್ದೆ ಕೆರೆ ಇರ್ಬೋದು,
ಎಲ್ಲಕ್ಕೂ ಕೂಡ ಒಂದು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟನ್ನು ಮಾಡಿಸಿ ಆ ಕೆರೆಗಳಿಗೆಲ್ಲ ನೀರು ತುಂಬಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆನೇಕಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡಬಗ್ಗರಿಗೆ ಮನೆಗಳನ್ನು ಕಟ್ಟಿಸ್ಕೊಟ್ಟಿರ್ತಕ್ಕಂಥ ಲಕ್ಷಾಂತರ ಮನೆಗಳು. ಮತ್ತು ಇವತ್ತು ಆನೇಕಲ್ ತಾಲೂಕು ಇವಾಗ ಇಂಡ್ಲವಾಡಿ ಪಂಚಾಯತಿ ವ್ಯಾಪ್ತಿನಲ್ಲೇ ತಗೊಳ್ಳೋಣ. ಈಗ ನಾವು ಬಸವನಪುರ ಲಕ್ಷ್ಮೀಪುರ ಅರಳಿ ರಸ್ತೆಯಲ್ಲಿ ಇವತ್ತು ಒಂದು ಆಪಾದನೆ ಇತ್ತು. ಆನೇಕಲ್ಲು ತಮ್ನಾಕ್ನಹಳ್ಳಿ ಬಾಗಿಲು ವಿಶಾಲವಾಗಿ ಮಾಡಿಬಿಟ್ರೆ ಆ ಏರಿಯಾದಲ್ಲಿ ಗುಮ್ಲಾಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ಜನರು ಕೂಡ ಒಗ್ಗಟ್ಟಾಗಿ ಕಾಂಗ್ರೆಸ್ನ ಬೆಂಬಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತಕ್ಕಂಥದ್ದನ್ನು ಅಲ್ಲಿನ ತೆಲುಗರಲ್ಲಿ ಒಂದು ಎಲ್ಲ ಜನರು ಕೂಡ ಹೇಳ್ತಾಯಿದ್ರು. ಅದು ಕೂಡ ವಿಸ್ತಾರ ಆಯಿತು. ಜೊತೆಗೆ ಗುಮ್ಲಾಪುರಕ್ಕೆ ರಸ್ತೆ ಕೂಡ ಒಂದು ವಿಸ್ತಾರವಾದಂಥ ರಸ್ತೆ ಆಯಿತು. ಜೊತೆಗೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಆ ಸೆತ್ತೆಕೆರೆ ಮೇಲೆಯಿಂದ ಬರಬೇಕಾಗಿತ್ತು, ಅದು ತಮ್ಮ ಇದರಿಂದ ಚಿಕ್ಕೋಸಹಳ್ಳಿಯಿಂದ ಸುಮಾರು ಒಂದು 3 ಅಡಿ 4 ಅಡಿ ಒಂದು ಸೈಕಲ್ ಕೂಡ ತಡ್ಕೊಂಡು ಬರೋಕ್ಕಾಗ್ತಾ ಇರಲಿಲ್ಲ. ದೊಡ್ಡಕೆರೆ ಒಳಗೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿ ಆ ಸೆತ್ತೆಕೆರೆ ಕೋಡಿನ ನಿರ್ಮಾಣ ಮಾಡಿ ಆ ರಸ್ತೆಯನ್ನು ಅಭಿವೃದ್ಧಿಪಡಿಸಿದ್ರಿಂದ ಇವತ್ತು ಇಂಡ್ಲವಾಡಿಯಿಂದ ಬಸ್ಸಿನ ಸೌಕರ್ಯ ಕೂಡ, ಚೂಡಳ್ಳಿಯಿಂದ ಬಸ್ಸಿನ ಸೌಕರ್ಯ ಅವೆಲ್ಲವನ್ನು ಕೂಡ ಅಲ್ಲಿ ಮಾಡೋಂಥ ಒಂದು ಸಂದರ್ಭ ಆಯಿತು. ಜೊತೆಗೆ ಲಕ್ಷ್ಮೀಪುರ, ಬಸವನಪುರ, ಅರಳ್ಳಿಯಿಂದ ಇದಕ್ಕೆ ಯಾವುದೋ ಕರ್ಕಲ್ಘಟ್ಟ ಕಾಲೋನಿಗೆ ರಸ್ತೆ ಇರಲಿಲ್ಲ, ಆ ರಸ್ತೆನೆಲ್ಲ ಮಾಡಿಸಿದ್ದಾಯಿತು. ಮತ್ತು ಕರ್ಕಲ್ಘಟ್ಟ ಕಾಲೋನಿಯಿಂದ ನಾವು ಏನು ಕಗ್ಮೇಶ್ವರ ಬೆಟ್ಟದಿಂದ ನಾವು ಇಂಡ್ಲವಾಡಿ ಕ್ರಾಸಿಗೆ ಕೊಡ್ತಕ್ಕಂಥ ರಸ್ತೆ ಕೂಡ ಭಾಳ ಹಾಳಾಗಿತ್ತು. ಮೊನ್ನೆ MLA ಅವರು ಆಜುಬಾಜಿನ ಅಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳವರು ಅವ್ರ ಕೈಯಲ್ಲಿ ಕೂಡ ಒಂದು ಸಹಾಯಧನ ಪಡ್ಕೊಂಡು ಆ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಸಾಕಷ್ಟು ಕೆಲಸ ಕಾರ್ಯಗಳು ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಮ್ಮ BJP ಮುಖಂಡರು ಎಲ್ರಿಗೂ ಗೊತ್ತು ಕೆಲಸ ಆಗಿದೆ ಅಂತ. ಕೆಲಸ ಆಗಲಿಲ್ಲ ಅಂತಂದರೆ 3 ಸಾರಿ ಗೆಲ್ತಾಯಿದ್ರು ಶಿವಣ್ಣವರು, ಕೆಲಸ ಆಗಿರೋದ್ರಿಂದ ಗೆಲ್ಲಿರ್ತಕ್ಕಂಥದ್ದು. ಆದರೆ ಕೆಲವಾರು ಸಂದರ್ಭದಲ್ಲಿ ಯಾವುದೋ ಒಂದು ಆ ರಸ್ತೆ ಮಾಡಬೇಕು, ಯಾವುದೋ ಬಸವನಪುರ ಲಕ್ಷ್ಮೀಪುರ ಈಗಾಗಲೇ ಜಲ್ಲಿ ರಸ್ತೆ ಬಿಚಾವಣೆ ಮಾಡಿದ್ದಾರೆ. ಈಗಾಗಲೇ 3,20,00,000 ಈಗಾಗಲೇ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಹೋಗಿದೆ. ಆ ಪ್ರಸ್ತಾವನೆ ಅನುಮೋದನೆ ಆಗಿದ ತಕ್ಷಣ ಕೆಲಸ ಸ್ಟಾರ್ಟ್ ಆಗ್ತದೆ. ಅಲ್ಲಿನ ಏನು ಆ ಜನಾಂಗದ ಏನು ಇದು ಇವತ್ತು ಆ ಏರಿಯಾದಲ್ಲಿ ಕರೆಂಟೇ ಇರಲಿಲ್ಲ. ಆನೇಕಲ್ಗೆ ಪಕ್ಕದಲ್ಲೇ ಇದ್ದಿದ್ದು ಅರ್ಜುನ್ ವಾಡಾಸ್ ಅಂತ ನಮ್ಮ ಕೇಶವಮೂರ್ತಿಯವರು ಇದ್ದಾಗ ಆ 4-5 ಹಳ್ಳಿಗಳಿಗೆ ಅರ್ಜುನ್ ವಾಡಾಸ್ ಅಂತ ಕೆಲಸ ಮಾಡಿದ್ವಿ. ಆ ಜಂಪ್ ಕುಂಟೆ ಅಂತೇಳಿ ಆ ಮುತ್ತೂರಿಂದ ಕೆಳಗಡೆ ಒಂದು ಕುಂಟೆ ಇತ್ತು, EAS ಅಂತ ಎಂಪ್ಲಾಯ್ಮೆಂಟ್ ಅಫರ್ಮೇಷನ್, ಜಂಬಂಡ ಅಂತೇಳಿ EAS ಅಂತ ಎಂಪ್ಲಾಯ್ಮೆಂಟ್ ಅಫರ್ಮೇಷನ್ ಸ್ಕೀಮ್ನಲ್ಲಿ ಅದನ್ನು ಸೇರಿಸಿ ಕೇಶವಮೂರ್ತಿಯವರ ಒಂದು ಬ್ರಿಡ್ಜ್ ಮಾಡಿದ್ರಿಂದ ಆ ರಸ್ತೆ ಕೂಡ ಅಲ್ಲಿ ರಸ್ತೆನೇ ಇರಲಿಲ್ಲ. ಹಳದಿಂದ ಇಳಿದು ಹತ್ತಿ ಹೋಗ್ಬೇಕಾಗಿತ್ತು ಇದು ಮುತ್ತೂರು ಹತ್ರ. ಅದನ್ನೆಲ್ಲ ಮಾಡಿ ಮತ್ತು ಇವತ್ತು ಮುತ್ತಾಲ್ಮಡುಗೆ ಆ ರಸ್ತೆ ಮಾಡಿದ್ರಿಂದ ಒಂದು ಸ್ವಲ್ಪ ಆ ದೂರ ಎಲ್ಲಿ ಆ ಮುತ್ತೂರು ಮತ್ತು ಲಕ್ಷ್ಮೀಪುರ, ಬಸವನಪುರ, ಅರಳ್ಳಿ ಮಾರ್ಗದಲ್ಲಿ ಆ ರಸ್ತೆ ಆಗಬೇಕು. ಅದನ್ನು ನಾವು ಕೂಡ ಒತ್ತಾಯ ಮಾಡಿದ್ದೀವಿ. ಈಗಾಗಲೇ 3,20,00,000 ಎಸ್ಟಿಮೇಟ್ ಕೂಡ ಮಾಡಿದ್ದಾರೆ, ಅದನ್ನು ಮಾಡಿಕೊಡ್ತಾರೆ. ಅದರಲ್ಲಿ ಅಭ್ಯಂತರ ಏನಿಲ್ಲ. ಜೊತೆಗೆ ನಮ್ಮ ಶಿವಣ್ಣವರು ಯಾವುದೇ ಆದಂಥ ಒಂದು ಕಲಹಗಳಿಲ್ಲದೆ ಆನೇಕಲ್ ತಾಲೂಕಿನಲ್ಲಿ ಘರ್ಷಣೆಗಳಿಂದ ಇವತ್ತು ಸುಗಮವಾದ ರೀತಿಯಲ್ಲಿ ನಮ್ಮ ಆನೇಕಲ್ ತಾಲೂಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಇವತ್ತು ನಾವು ಆನೇಕಲ್ ನೀವು ನೋಡಿರ್ಬೇಕು, ಇಂಡ್ಲವಾಡಿ ಪಂಚಾಯತಿನಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಗೇಮ್ಸ್ ಆಡ್ತಕ್ಕಂಥ ಸ್ಟೇಡಿಯಮನ್ನು ಕೂಡ ಅಲ್ಲಿ ಮಂಜೂರು ಮಾಡೋದು ನಮ್ಮ ಸಿದ್ದರಾಮಣ್ಣವರು 943 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಆಯಿತು. ಮತ್ತು 2,400 ಎಕರೆ ಇವತ್ತು ಲೇಔಟ್ ಕೂಡ ನಿರ್ಮಾಣ ಆಗಿದೆ. ಇವತ್ತು ಕೆರೆಗಳ ಸುತ್ತಲೂ ಅಲ್ಲಿ ಇಂಡ್ಲವಾಡಿ ಪಂಚಾಯತಿ ವ್ಯಾಪ್ತಿನಲ್ಲಿ ಆ ರೋಡ್ಗಳಿಗೆ 100 ಕೋಟಿ ಹಾಕಿದ್ದಾರೆ ಹೌಸಿಂಗ್ ಬೋರ್ಡಿಂದ. ಮತ್ತು ಕೆರೆಗಳ ಅಭಿವೃದ್ಧಿಗೆ ಹಾಕಿದ್ದಾರೆ, ಅದು ಊರುಗಳೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ 100 ಕೋಟಿ ಹಾಕಿದ್ದಾರೆ. ಈ ರೀತಿಯಾದಂಥ ಸರ್ವೋತ್ತಮವಾದ ಇವತ್ತು STRR ರೋಡ್ ಬರ್ತಾ ಇದೆ. STRR ರೋಡ್ಗೆ ನಮ್ಮ ಅಲ್ಲಿ ಏನು STRRನ ಒಬ್ಬ ಅಧಿಕಾರಿಗಳು ಸ್ವಜನ ಪಕ್ಷಪಾತದಿಂದ ಬರೀ ಆ ಸ್ವಜನ ಪಕ್ಷ ಅವರು ಯಾವ ಕ್ಯಾಸ್ಟ್ ಇರ್ತಾರೆ ಅವ್ರಿಗೆ ಮಾತ್ರ ಪೇಮೆಂಟ್ ಕೊಟ್ಟು ಇಂಡ್ಲವಾಡಿ ಮತ್ತು ಒಳಗನಹಳ್ಳಿ ವ್ಯಾಪ್ತಿನಲ್ಲಿ, ಇನ್ನು ಉಳಿದಿದ್ದಕ್ಕೆ STRRಗೆ ಪೇಮೆಂಟೇ ಕೊಟ್ಟಿಲ್ಲ. ಆ ಪೇಮೆಂಟ್ ಕೊಟ್ಟಿದ್ದರೆ STRR ರೋಡು ಮತ್ತು ಈ ರೋಡು ಅದು ಭಾರತ್ ಮಾಲಾ ರೋಡು ಕ್ಲಿಯರ್ ಆಗಿದ್ದಿದ್ರೆ ಇವತ್ತು ದೇವನಹಳ್ಳಿಯಿಂದ ಇದಕ್ಕೆ ಅದು ಹೊಸೂರು ಕನೆಕ್ಷನ್ ಆಯಿತು. ಹೊಸೂರಿಂದ ನಮ್ಮದು ಇದು ಕನಕಪುರ, ರಾಮನಗರ ಮತ್ತು ದೇವನಹಳ್ಳಿ ಕಲೆಕ್ಷನ್ ಆಗಿದ್ದರೆ ಎಷ್ಟೋ ಅನುಕೂಲ ಆಗ್ತಾಯಿತ್ತು. ಆದ್ದರಿಂದ ಅದ್ರ ಕಡೆ ನಮ್ಮ ಮಾನ್ಯ MP ಅವರು ಈಗಿದ್ದಾರಲ್ಲ, ಈಗಿರ್ತಕ್ಕಂಥ MP ಅವರು ಅವ್ರಿಗೂ ಗ್ರ್ಯಾಂಟ್ಗಳಿದೆ, ಅವ್ರ ಗ್ರ್ಯಾಂಟ್ಗಳನ್ನು ಕೂಡ ಹಾಕ್ಬೋದು. MLC ಅವರು ಇದ್ದಾರೆ ಲೋಕನಾಥ್ ಅವರು, ಅವ್ರ ಗ್ರ್ಯಾಂಟನ್ನು ಕೂಡ ಹಾಕಿ ಕೆಲಸಗಳು ಮಾಡ್ಬೋದು. ನಾವು ಕೂಡ ಕೆಲಸನ ಮಾಡಿಕೊಡ್ತೀವಿ ಅಂತಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಿರ್ತಕ್ಕಂಥ ಆ ಒಂದು ಏರಿಯಾದಲ್ಲಿ ಅಲ್ಲಿನ ಜನತೆ ಏನಿದ್ದಾರೆ ಲಕ್ಷ್ಮೀಪುರ, ಬಸವನಪುರ, ಹಳ್ಳಿಯವರು ಸ್ವಲ್ಪ ಸಹನೆ ಇರಬೇಕು. ಆ ಕೆಲಸ ಆಗ್ತದೆ. ಹಾಗೆ ಅದು ಅತಿ ಶೀಘ್ರದಲ್ಲಿ ಆ ಕೆಲಸನ ಕಾರ್ಯಾನುಷ್ಠಾನಗೊಳಿಸ್ತೀವಿ ಅಂತಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ 20 ವರ್ಷ ಬೇಕಾದ್ರೆ ರಸ್ತೆ ಮಾಡೋದು. ಸರ್, ಈಗ ಪ್ರತಿಪಕ್ಷಗಳು ಕೂಡ ಏನೇ ಪ್ರತಿಭಟನೆ ಮಾಡಿದ್ರು ಕೂಡ ಶಾಸಕರು ಇರಲ್ಲ, ಅವ್ರ ಬೆಂಬಲಿಗರು ಮಾತ್ರ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಅವ್ರು ನೇಮವಾಗಿ ಬರ್ತಿಲ್ಲ. 20 ವರ್ಷ ಬೇಕಾಗುತ್ತೆ ಸರ್ ರಸ್ತೆ ಮಾಡೋದಕ್ಕೆ ಅನ್ನೋ ಆರೋಪ ಇದೆ. ಕೂಡ ಮಾಡ್ತಿದ್ದಾರೆ. ರಿಕ್ವೆಸ್ಟ್ ಲೆಟರ್ ಅಷ್ಟೇ ಕೊಟ್ಟಿರೋದು. 20 ವರ್ಷದಿಂದ ತಾರೆ ಹಾಕಿಲ್ವಾ ಅಲ್ಲಿ? ಯಾರು ಹೇಳಿದ್ವಿ ಮಾತು? ಇಲ್ಲ 2007 ಮಾತಾಡ್ಲಿ.
ನಾಗರಾಜ್ ಈ ಕಳೆದ 2 ವರ್ಷದಿಂದ ಈಚೆ ಕಿತ್ತೋಗಿದೆ. ಟಾರ್ ಹಾಕಿದ್ರು ಹಿಂದೆ, ಅದಕ್ಕೆ 2 ವರ್ಷದ 2-3 ವರ್ಷದ ಕೆಳಗಡೆ. ಒಂದು ನಿಮಿಷ ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ಒಂದ್ಸ್ತಾ ಮುಗಿಸ್ಕೊಡ್ತೀವಿ ಸರ್. ಅಲ್ಲಲ್ಲ ಅವರು ನಾಗರಾಜ್ ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಈಗ ಅರಳಿ ರಸ್ತೆ ನಮ್ಮ ಶಾಸಕರು ಮಾಡಿದ್ರು ಅಂತ ಹೇಳ್ತೀರಾ? ಅಲ್ಲ ಅದನ್ನೇ ಅರಳಿ ರಸ್ತೆಯನ್ನ ಶಾಸಕರು ಮಾಡೇ ಇಲ್ಲ. ಅದು ಈಗ ಅದೇ ರಸ್ತೆಯಲ್ಲಿ ನೋಡಿ ಪ್ರೆಷರ್ ಅವ್ರ ಕೈಯಲ್ಲಿ ಮಾಡ್ಸಿರೋ ಇರಿ, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಅಲ್ಲಿಂದ ಕರ್ಕಲ್ಘಟ್ಟಕ್ಕೆ ರಸ್ತೆ ಶಾಸಕರ ಅನುದಾನದಲ್ಲೇ ಆಗೈತೆ. ಯಾವುದು ಅಮೌಂಟ್ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಅಲ್ಲಿಂದ ಆ ರಸ್ತೆನೂ ಮಾಡಿದ್ದಾರೆ. ಮತ್ತೆ ಇದು ಕರ್ಕಲ್ಘಟ್ಟ ಕಾಲೋನಿಂದ ಇಂಗ್ವಾಡಿ ಕ್ರಾಸ್ ವರೆಗೂ ಕೂಡ ಏನೋ ಶಾಸಕರು ಅವರ ಕ್ರೆಷರ್ ಅವರ ಅನುದಾನದಲ್ಲಿ ಅವ್ರನ್ನ ಪ್ಲೆಜರ್ ಮಾಡಿ ಅವ್ರ ಕಡೆಯಿಂದ ಅದನ್ನು ಕೆಲಸನೂ ಮಾಡಿಸ್ಕೊಟ್ಟಿದ್ದಾರೆ. ಎಲ್ಲರ ಸಹಕಾರನೂ ಬೇಕಲ್ಲ. ಇವತ್ತೆಲ್ಲ ಕ್ರೆಷರ್ಗಳಲ್ಲಿ ಗಾಡಿಗಳು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಅವರು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿ ಅಂತೇಳಿ ಅದು ಶಾಸಕರು ಅವ್ರ ಮೇಲೆ ಒತ್ತಡ ಹೇಳಿ ಮಾಡಿಸ್ಕೊಡ್ರಪ್ಪ ಅಂತ ಹೇಳಿದ್ರೆ ಮಾಡಿಸ್ಕೊಟ್ಟಿದ್ದಾರೆ. ಏನು ತಪ್ಪೇನಿದೆ ಅದರಲ್ಲಿ? ಈಗ ಮಹಿಳೆಯರು ಮಕ್ಕಳು ಶಾಲೆಗೆ ಹೋಗೋ ವಾಹನ ಹೋಗ್ತಾ ಇದ್ದಾರೆ ರಾತ್ರಿ ಪಾಪ ಯಾರು ಗರ್ಭಿಣಿ ಆಟೋದಲ್ಲಿ ಕರ್ಸ್ಕೊಳಕ್ಕೂ ಆಗ್ತಿರೋ ಪರಿಸ್ಥಿತಿ. ಹೌದು, ರಸ್ತೆ ಹದಗೆಟ್ಟಿದೆ. ರಾಜಕೀಯ ಬಿಟ್ಬಿಡಿ ಇಲ್ಲಿ. ಅದಕ್ಕೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗೆ ಮಾತೆ ರಾಜಕೀಯ ಪ್ರಶ್ನೆನೇ ಇಲ್ಲ ಅಲ್ಲಿ. ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ಗುಂಡ್ಲವಾಡಿ ಪಂಚಾಯತಿನಲ್ಲಿ ಆಗಿರ್ತಕ್ಕಂಥ ನಾನು ಅದು ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ 20 ಕೋಟಿ ಹಾಕಿದ್ದೀನಿ ಇಂಡ್ಲವಾಡಿ ಪಂಚಾಯತಿಗೆ. ಎಲ್ಲ ಊರುಗಳಿಗೂ ಅಲ್ಲ, ಎಲ್ಲ ಚರಂಡಿಗಳು, ಎಲ್ಲ ರಸ್ತೆಗಳು, ಎಲ್ಲ ರೋಡ್ಗಳು ಎಲ್ಲವನ್ನೂ ಮಾಡಿದ್ದೀವಿ. ಮಿನಿ ವಾಟ್ರು, ಓವರ್ ಹೆಡ್ ಟ್ಯಾಂಕು ಎಲ್ಲ ಮಾಡಿದ್ದೆ. ಅದು ಒಂದೇ ಒಂದು ಕೆಲಸ, ಯಾವುದೋ ಇದೊಂದು ಕೆಲಸ ಆಗಬೇಕು, ಅದಕ್ಕೆ ನಾವು ಒತ್ತಡ ಮಾಡಿದ್ದೀವಿ. ಈಗಾಗಲೇ ಅದಕ್ಕೆ ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ. ಅತಿ ಶೀಘ್ರದಲ್ಲಿ 1-2 ತಿಂಗಳು 3 ತಿಂಗಳೊಳಗೆ ಆ ಕೆಲಸನ ಮುಗಿಸ್ಕೊಡೋದಕ್ಕೆ ನಾವು ಸರ್ಕಾರದ ಬಗ್ಗೆ ಒತ್ತಡ ಇರ್ತೀವಿ. ಈಗ ಪ್ರತಿಪಕ್ಷಗಳು ಕೂಡ ಕಳೆದ ವರ್ಷ ಅಂದ್ರೆ 2025ರಲ್ಲಿ 10 ಕೋಟಿ ಅನುದಾನ ಮಾಡಿದ್ದಾರೆ ಕಾಂಗ್ರೆಸ್ನವರು. ಗುದ್ಲಿ ಪೂಜೆ ಮಾಡಿದ್ದಾರೆ, ಇದುವರೆಗೂ ರಸ್ತೆ ಮಾಡಲಿಲ್ಲ ಅಂತ ಆರೋಪ. ಗುದ್ಲಿ ಪೂಜೆ ಏನು ಮಾಡಿಲ್ಲ. ಈಗ ನಿಮ್ಮ ಪ್ರಶ್ನೆ ನನಗೆ ಸ್ವಲ್ಪ ಕೇಳಿ ನಾನು ಹೇಳ್ತೇನೆ ಸ್ಥಳೀಯವಾಗಿ ನನಗೆ ಗೊತ್ತಿರೋ ಈಗ ವಿಚಾರ. ರಸ್ತೆ ಇನ್ನೆಷ್ಟು ತಿಂಗಳು ಬೇಕಣ್ಣ? ಈಗ ಸರ್ ಒಂದು ಈಗ ಸ್ಥಳೀಯವಾಗಿ 2013 ನಂತರ MLA ಶಿವಣ್ಣ ಅವರು MLA ಆದ ನಂತರ ಅರ್ಧ ಭಾಗ ರಸ್ತೆ ಮಾಡ್ಕೊಡ್ತೀನಿ ಅಂತ MLA ಅವರು ಹೇಳಿರ್ತಾರೆ. ನಾವು ಮಾಡಿಸಿದ್ರೆ ಸುನವಾರದಿಂದ ಹಿಡಿದು ನಮ್ಮ ಅರಳ್ಳಿ ಭಾಗದವರೆಗೂ ಮಾಡಿಕೊಡ್ಬೇಕಂತ ಅದನ್ನ ಅರ್ಧ ಪೆಂಡಿಂಗ್ ಮಾಡಿದ್ವಿ. ತದನಂತರ ಸರ್ಕಾರ ಬಂದಿಲ್ಲ. ಆಮೇಲೆ MLA ಆಗಿ ಬಂದರು. ಮತ್ತೆ ಈಗ ಇದಕ್ಕೆ ಅಧಿಕೃತವಾಗಿ 3,20,00,000 ಅನುದಾನದ ಒಂದು ಲೆಟರನ್ನು ಕೊಟ್ಟಿದ್ದಾರೆ. ನೋಡಿ ಇದಿದೆ, ನಿಮ್ಗೆ ಬೇಕಾದ ಮಾಧ್ಯಮ ಸ್ನೇಹಿತರೆಲ್ಲ ತಗೊಳ್ಳಿ. ಅಲ್ಲ ಲೆಟರ್ ಕೊಟ್ಟಿದ್ದಾರೆ, ನೀವು ರಿಕ್ವೆಸ್ಟ್ ಲೆಟರ್ ಆ ರಿಕ್ವೆಸ್ಟ್ ಆರೋಪ ಮಾಡ್ತಾ ಇರೋದು ಅವರು. ರೋಡ್ ಯಾರು ಕಿತ್ತಾಕಿಲ್ಲ. ರೋಡ್ ಹಾಳಾಗಿದ್ನ ಮೊನ್ನೆ ಸ್ಥಳೀಯವಾಗ 4 ಗ್ರಾಮದವರು ರಸ್ತೆ ಸಮಸ್ಯೆ ಇತ್ತು ಅಂತೇಳಿ MLA ಅವ್ರ ಮನೆ ಹತ್ರ ಕಚೇರಿ ಹತ್ರಕ್ಕೆ ಬಂದಾಗ ನಾನು ಸ್ಥಳೀಯವಾಗಿದ್ದು ನನಗೆ ಹೇಳಿದಂಥ ಸಂದರ್ಭದಲ್ಲಿ ಆ ರಸ್ತೆ ಹಳ್ಳ ಕೊಳ್ಳ ಇರೋದನ್ನ ಮೆಟ್ಲಿಂಗ್ ಮಾಡ್ಕೊಡು ಅಂತಂದಾಗ ನಾವೇ ಮೆಟ್ಲಿಂಗ್ ಮಾಡಿಸಿ ಒಂದು ಹೆಚ್ಚುವರಿಯಾಗಿ ಒಂದು ಟ್ರಿಪ್ ಎಕ್ಸ್ಟ್ರಾ ಬಸ್ ಬೇಕಂತ ಕೇಳ್ತಾರೆ. ಒಂದು ಟ್ರಿಪ್ ಹೆಚ್ಚುವರಿಯಾಗಿ ಬಸ್ಸು ಎಕ್ಸ್ಟ್ರಾ ಮಧ್ಯಾಹ್ನ ಟೈಮಲ್ಲಿ ಬಸ್ ಬೇಕಂತಾರೆ, ಬಸ್ಸು ಹಾಕ್ಸ್ಕೊಟ್ಟಿರ್ತೀವಿ. ಆಮೇಲೆ ಲಾಸ್ಟ್ ಟೈಮು ಆ ಗ್ರಾಂಟ್ಸ್ ಬಂದಾಗ 4 ಊರಿಗೂ ಐಮಾಸ್ ಲೈಟ್ ಬೇಕಂತ ನಮ್ಮ 4 ಊರು ಆನೆ ಗಡಿ ಪ್ರದೇಶ ಇರೋದು. ಆ ಫಾರೆಸ್ಟ್ ಪ್ರದೇಶದಲ್ಲಿರೋ ರಾತ್ರಿ ಹೊತ್ತಿನಲ್ಲಿ ಆನೆಗಳ ಕಾಟ ಜಾಸ್ತಿ ಆಗ್ತೈತೆ, ಅದಕ್ಕೆ ಲೈಟ್ ಬೇಕಂತ ಪೊದೆಗಳು ಬೆಳ್ಕೊಂಡಿದ್ದು ಲಕ್ಷ್ಮೀಪುರ, ಬಸನಪುರ, ಮುತ್ತೂರು, ಅರಳಿಗೆ ಬೇಕಂತ 4 ಊರಿಗೂ ಡಿಮ್ಯಾಂಡ್ ಮಾಡಿ ಕೇಳಿದಾಗ 3 ಊರು ಕೊಟ್ಟಿರ್ತಾರೆ. ಬಸನಪುರ, ಲಕ್ಷ್ಮೀಪುರ, ಅರಳ್ಳಿ, ಮುತ್ತೂರ್ಗೂ ಕೊಡೋಣ ಅಂತ ಮನೆ ಅಂತಂದ್ರು. ಅದು ಅನಿವಾರ್ಯ ಕಾರಣದಿಂದ ಆಗಿಲ್ಲ. ಈಗ 3,20,00,000 ಅನುದಾನ ಬೇಕು ಅಂತೇಳಿ ಸಂಬಂಧಪಟ್ಟ ಇಲಾಖೆಗೆ ಪತ್ರ ರವಾನೆ ಮಾಡಿದ್ದಾರೆ. ಗ್ರಾಂಟ್ ಬಂದಂದ್ರೆ ಮಾಡ್ತೀರಿ. ಈಗ ನಾವು ಮಾಡೋ ಡೇಟ್ ಆಗಿರ್ಬೋದು. ಸ್ಥಳೀಯವಾಗಿ ಎಲ್ಲ 4 ಗ್ರಾಮಗಳದ್ದು ಎಲ್ಲ ಕಾಮಗಾರಿಗಳು ಕಾಂಗ್ರೆಸ್ ಶಿವಣ್ಣ ಅವರು 2013ರಿಂದ ನಾಗರಾಜಣ್ಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಾವೇ ಆಗ್ಬೋದು, ನಮ್ಮ LVB ವೆಂಕಟೇಶ್ ಅವರು ಗ್ರಾಮ ಪಂಚಾಯತಿ ಸದಸ್ಯರಾದ ಪ್ರತಿಯೊಂದು ಊರು, ಆ ಊರು 4 ಊರುಗಳಲ್ಲಿ ಪ್ರತಿಯೊಂದು ರಸ್ತೆನೂ ಕಾಂಕ್ರೀಟ್ ಇರ್ಬೋದು, ಚರಂಡಿಗಳಿರ್ಬೋದು ಎಲ್ಲ ಮಾಡಿರೋದು ನಮ್ಮ ಕಾಲಾವಧಿನಲ್ಲೇ. ಅದಕ್ಕೆ ಮುಂಚೆ ನೀವು ಅವರೆಲ್ಲ ಇದ್ರಲ್ಲ, ಮೊನ್ನೆ ಬಂದು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆರೋಪ ಮಾಡ್ತಿರೋದು ಏನಂತಂದ್ರೆ 5 ಲಕ್ಷ ಕಾಮಗಾರಿನೇ ಮಾಡೋದಕ್ಕೆ ಮುಂಚೆ ಕಾಮಗಾರಿನೇ ಮಾಡಿಲ್ಲ. ಬಿಲ್ ಸಾಂಕ್ಷನ್ 55 ಲಕ್ಷ ಬಿಲ್ ಈಗ ನಮಗೆ ಆರೋಪ ಮಾಡ್ತಾರೆ. ಈಗ ಅಧಿಕೃತವಾಗಿ ನಮಗೆ ಅದ್ರ ಮಾಹಿತಿ ಇಲ್ಲ. ನಮಗೆ ಅಲ್ಲಿ ರಸ್ತೆ ಮಾಡಿದ್ದಾರೆ, ಅದು ಬಿಲ್ ಮಾಡಿದ್ದಾರೆ. ಈಗ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಅವ್ರಿಗೆ ಏನಾರ ಬೇಕಾದ್ರೆ ಸಂಬಂಧಪಟ್ಟ ಇಲಾಖೆನಲ್ಲಿ RTIನಲ್ಲಿ GTIನಲ್ಲೋ ಪತ್ರ ರವಾನೆ ಮಾಡಿ ತಗೊಳ್ಳಿ.
ಈಗ ನಾವು ಸ್ಥಳೀಯವಾಗಿ ಅವರು ಪ್ರೊಟೆಸ್ಟ್ ಮಾಡಿದ್ರು, ಅವ್ರು ಸ್ಟ್ರೈಕ್ ಮಾಡಿದ್ರು ಅಂತ ರಸ್ತೆ ಮಾಡೋಂಥ ಪರಿಸ್ಥಿತಿ ನಮಗಿಲ್ಲ. ಸ್ಥಳೀಯವಾಗಿ ಆ 4 ಊರಿನ ಜನಗಳು ನಾವೆಲ್ಲ ಅಣ್ಣ ತಮ್ಮಂದ ರೀತಿಯಲ್ಲಿದ್ದರೆ ಅಲ್ಲಿ ಸ್ಥಳೀಯವಾಗಿ ಸಮಸ್ಯೆ ಐತೆ, ಅದನ್ನ ಬಗೆಹರಿಸೋ ಕರ್ತವ್ಯ ಸಾಮಾಜಿಕವಾಗಿ ನಮ್ಗೆ ಆ ಭಾಗದ ಜನಗಳಿಗೆ ಕರ್ತವ್ಯ ಐತೆ. ರಸ್ತೆ ಆಗೇ ಆಗ್ಬೇಕು, ಅದನ್ನ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ನಾವೇ MLAಗೆ ಒತ್ತಡ ಮಾಡೇ ಮಾಡ್ಬೇಕಂತೇಳಿ ನಾವು ಆ ಭಾಗದಲ್ಲಿರೋ ಎಲ್ಲಾ ನಾಯಕರು ಡಿಮ್ಯಾಂಡ್ ಮಾಡಿದ್ದಾರೆ, ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಸೊ ಈ ಅನಿವಾರ್ಯ ಕಾರಣದಿಂದ ಈ ಫ್ರೀ ಬ್ಯಾಂಕಿಂಗ್ ಅನುದಾನ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅನುದಾನ ಬಂದ ನಂತರ ಮಾಡ್ತೀರಿ. ಅವರು ಸ್ಟ್ರೈಕ್ ಮಾಡಿದ್ರು, ನಾವು ಸ್ಟ್ರೈಕ್ ಮಾಡಿದ ಪ್ರತಿಫಲವಾಗಿ ರೋಡ್ ಮಾಡ್ತಾ ಇದ್ದಾರೆ. ಅವೆಲ್ಲ ಹಂಗೇನ ತಲೆನಾಗಿದ್ದು ತಲೆಯಿಂದ ತೆಗೆದು ಆಚೆಗೆ ಹಾಕಬೇಕು ಹೇಳಿ ನಾವು ಅದು ಮಾಡಬೇಕು, ಮಾಡ್ಬೇಕು. ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ, ಅಕ್ರಮದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಮೊನ್ನೆ ಮೆಟ್ಲಿಂಗ್ ಮಾಡ್ಕೊಡಕ್ಕೆ ಹೇಳಿದ್ರು, ಮೆಟ್ಲಿಂಗ್ ಮಾಡಿರೋದು ಸತ್ಯ. ನನಗೆ ಹೇಳಿದ್ರು, ನಾನೇ ಮೆಟ್ಲಿಂಗ್ ಮಾಡಿಸಿದ್ದೀನಿ. ತದನಂತರ ಒಂದು ರೌಂಡ್ ಬಸ್ ಎಕ್ಸ್ಟ್ರಾ ಬೇಕಂದ್ರೆ ಬಸ್ಸು ಹಾಕ್ಸ್ಕೊಟ್ಟಿದ್ರು, ಐಮಾಸ್ ಲೈಟ್ ಬೇಕಂದ್ರೆ ಐಮಾಸ್ ಲೈಟು ಕೊಟ್ಟಿದ್ದಾರೆ. ಇನ್ನೇನ್ ಮಾಡ್ಬೇಕು? ಮೆಟ್ಲಿಂಗ್ ಅದು ಯಾವ್ದೋ MLA ಅವ್ರು ಹೇಳಿದ್ರು, ಆ ಅನುದಾನದಲ್ಲಿ ಮಾಡ್ಕೊಟ್ರಿ ಅಷ್ಟೇ. ನಾವು ಕೆಲಸ ಹೇಳಿದ್ರು ಕೆಲಸ ಮಾಡ್ಕೊಟ್ಟಿದ್ವಿ. ಅದಕ್ಕೂ ನೋಡಿ, ಈಗ ನಮಗ್ ಗೊತ್ತಿದ್ದ ವಿಚಾರ ನಾವು ನಿಮ್ ಮುಂದೆ ಹೆಂಗ್ ಹೇಳಕ್ಕಾಗುತ್ತೆ? ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುತ್ತೂರ್ ಹತ್ರ ಏನಾಯ್ತು ಅಂದ್ರೆ ಅಲ್ಲಿ ಒಂದು ರಸ್ತೆ ಇತ್ತು, ಸಿಮೆಂಟ್ ರೋಡ್ ಮಾಡ್ತೀವಿ ಅಂತ ಕಿತ್ತಾಕಿದ್ರು. ಅವರು ಅದನ್ನ ಮೆಟ್ಲಿಂಗ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋದ್ರು. ಯಾರು ಮಾಡಿದ್ರು ಅಂತ ನಮಗ್ ಗೊತ್ತಿಲ್ಲ. ಬಂದಿತ್ತು ಹಾಗೇನ್ ಮಾಡ್ತಾರೆ ಅದು ಈ ಕಾಂಟ್ರಾಕ್ಟ್ ಕೆಲಸ ಮಾಡಿದ್ದಾರೆ. ಸಿಮೆಂಟ್ ಅಂತಲ್ಲ, ಗೊತ್ತಿಲ್ಲ, ಅವ್ರು ಬಂದಿರೋ ಅವ್ರಿಗೆ ಗೊತ್ತಿಲ್ಲ. ಕಾಂಟ್ರಾಕ್ಟ್ ಕಳಿಸಿದ್ದಾರೆ ಅವರು. ಅಲ್ಲ, ಇರೋ ವಿಚಾರ ಹೇಳ್ಬೇಕು, ಇಲ್ದಿದ್ದನ್ನ ಹೇಳ್ಬೇಕು. ರಸ್ತೆ ಕಿತ್ತೋಗಿದೆ, ರಸ್ತೆ ಮಾಡ್ಬೇಕು ಅಂತ ಮುತ್ತೂರ್ನವ್ರು ಬಿಲ್ಡಿಂಗ್ ಮಾಡೋದಕ್ಕೆ ಯಾವ ಗ್ರ್ಯಾಂಡ್ ಅಲ್ಲಿ ಮಾಡಿದಿರಿ? ಯಾವ ಗ್ರ್ಯಾಂಡ್ ಯಾರ ಕೆಲಸಗಾರ ಬಂದ್ರು ರೋಡ್ ಹದಗೆಟ್ಟಿದೆ ಅಂತ ಸ್ಥಳೀಯವಾಗಿ ಎಲ್ಲ ಬಂದ್ MLA ಅವರೇ ನನಗೆ ಮಾರ್ಗದರ್ಶನ ಕೊಟ್ಟಿರ್ತಾರೆ. ನನಗೆ ಸೂಚನೆ ಕೊಟ್ಟ ಮೇರೆಗೆ ನಾನೇ ಅದನ್ನ ಮೆಟ್ಲಿಂಗ್ ಮಾಡಿಸಿರ್ತೀನಿ. ಮೆಟ್ಲಿಂಗ್ ಮಾಡಿಸಿ ಯಾವ್ದ್ರಲ್ಲಿ ಮಾಡಿಸೋದು ಹೇಳಪ್ಪ, ನೋಡಪ್ಪ ಸಮಸ್ಯೆ ಐತೆ ಅದನ್ನ ಸಾಲ್ವ್ ಮಾಡಪ್ಪ ಅಂತಂದ್ರು. ನಾನು ಅಲ್ಲಿ ಕೇಳ್ಕೊಂಡು ಅದ್ ಮೆಟ್ಲಿಂಗ್ ಮಾಡಿಸಿ ಬಸ್ಸು ಹೆಚ್ಚುವರಿ ಆಗ್ಬೇಕಂದ್ರೆ ಮಾಡಿಸ್ಕೊಟ್ರಿ. ಈಗ ನಾವೆಲ್ಲ ಕೆಲಸ ಮಾಡಿರೋದು ಮಾಡಿಲ್ಲ ಅಂತ ಬಿಂತೆ ಮಾಡಿದ್ದೀರಲ್ಲ. ಒಂದು ಈಗ ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡಿದಂತ ನಾಯಕರಿಗೆ ಒಂದು ಹೇಳಕ್ ಇಷ್ಟಪಡ್ತೇನೆ. ಈಗ ಸ್ಥಳೀಯವಾಗಿ ಅವರು MP ಇದ್ದಾರೆ, MPಗೆ ಅನುದಾನ ಬರಲ್ಲ. MLC ಗೋಪಿನಾಥ್ ರೆಡ್ಡಿ ಅವರು ಇದ್ದಾರೆ, ಅವ್ರಿಗೆ ಅನುದಾನ ಬರಲ್ಲ. ಆ ಜನಗಳ ಬಗ್ಗೆ ವಿಶೇಷವಾದ ಕಾಳಜಿ ಅವ್ರಿಗೆ ಏನಾನ ಇದ್ದಿದ್ರೆ ಅವ್ರ ಅನುದಾನ ನಾವು ಮಾಡೋದು ಲೇಟ್ ಆಗಿದ್ದಪ್ಪ, ನಮ್ಗೆ ಫಂಡ್ಸ್ ಬಂದಿಲ್ಲ, ನಾವು ನಿಲ್ಸಿದ್ದೀರಿ. ನೀವು ಫಂಡ್ಸ್ ತಗೊಂಬಂದು ಮಾಡಿಸೋ ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದು ಆ ಜನದ ಬಗ್ಗೆ ಕಾಳಜಿ ಇದ್ರೆ ಒಂದು ಫಂಡ್ಸ್ ತಗೊಂಬಂದು ಮಾಡಿಸಿದ್ರೆ ನಾವು ಶಬಾಷ್ ಅಂತ ಇದ್ರಿ. ಪಾಪ 4 ಊರಿನಲ್ಲಿ ಮುಗ್ಧ ಜನಗಳಿರ್ತಾರೆ, ಅವ್ರಿಗೆ ಏನಂತ ಏನು ಅಂತ ಗೊತ್ತಿರಲ್ಲ. ಅವ್ರನ್ನ ಕರ್ಕೊಂಡ್ಬಂದು ರಾಜಕೀಯ ಮೈಲೇಜ್ ಪಡ್ಕೊಡಕ್ ಬಂದ್ಬಿಟ್ಟು ನೀವು ಮಾಡಕ್ ಬಂದ್ರೆ ಅದನ್ನ ಜನ ಕೇಳ್ತಾರ? ಆ ಭಾಗದ ಜನ ಕೇಳ್ತಾರ? ಬುದ್ಧಿವಂತರು ಇದ್ದಾರ್ರಿ. ನಿಮ್ದೇನು ಆ ಭಾಗಕ್ಕೆ ಕೊಡುಗೆ ಹೇಳ್ರಿ. ಯಾರ ಬಂದು ಪ್ರೊಟೆಸ್ಟ್ ಮಾಡಿದ್ರು, ಇನ್ನೊಬ್ರು ಮತ್ತೊಬ್ರು ಮಾಡಿದ್ರಲ್ಲ, ಅವ್ರಿಗೆ ಏನಪ್ಪ ನಿಮ್ಮ ಆ ಭಾಗಕ್ಕೆ ಕೊಡುಗೆ? ಏನಾನ ನಮ್ಮ ಹತ್ರ ಬಂದು ಬಹಿರಂಗವಾಗಿ ಚರ್ಚೆಗೆ ಬಂದ್ರೆ ಅವ್ರದ್ದೇನು ಕೊಡುಗೆ ನಮ್ದೇನು ಕೊಡುಗೆ ಅಂತ ನಾವು ಬಹಿರಂಗವಾಗಿ ಹೇಳಕ್ ರೆಡಿ ಇದ್ದೀರಿ. ಅವ್ರು ಬಹಿರಂಗವಾಗಿ ಚರ್ಚೆಗೆ ಬರಕ್ಕೆ ಹೇಳಿ. ಮನೆ ತಿಮ್ಮರಾಜು ರಾಜನಹಳ್ಳಿ ಗ್ರಾಮ ಪಂಚಾಯತಿ ಅಲ್ಲ ಕರ್ಪೂರ್ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಅದ್ರ ಬಗ್ಗೆ ಏನೋ ವಿಸ್ತಾರವಾಗಿ ಮಾತಾಡಿದ್ರಲ್ಲ. ಈಗ ರೈಲ್ ರೋಡ್ ಟ್ರಾಫಿಕ್ ಬಂದೈತೆ ಅಂತೇಳಿ ಸುಮಾರು ದಿನಗಳಿಂದ ಸಾವಿರಾರು ಜನಗಳು ಡಿಮ್ಯಾಂಡ್ ಐತೆ. ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಇದ್ದು MPಗಳಿದಾರಲ್ಲ, ಅದನ್ನ ತಗೊಂಬಂದು ಅನುದಾನ ತಗೊಂಡ್ಬಂದು ಮಾಡೋಕೆ ಅರ್ಹತೆ ಇಲ್ದಿರಾ ಇಲ್ಲಿ ಬಂದು ಮಾತಾಡೋಕೆ ಬಂದ್ರೆ ಆತ್ನ ಹೇಳಿದ್ರೆ ಮಾಡ್ಬೇಕಂತ ದುರಪರಿಸ್ಥಿತಿ ನಮಗೇನು ಇಲ್ಲ. ನಾವು ಅಲ್ಲಿ ಸ್ಥಳೀಯವಾಗಿ ಸಮಸ್ಯೆ ಐತೆ, ಸಾಲ್ವ್ ಮಾಡಬೇಕು. ಅಲ್ಲಿ ಜನಗಳು ತೊಂದರೆ ಇರೋದು, ಆ ತೊಂದರೆ ಇರೋದು ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ. ಅದನ್ನ ಮಾಡಿಸೋಕೆ ನೈತಿಕತೆ ಇದ್ದೀರಾ ಬಂದ್ಬಿಟ್ಟು ಇಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದ್ರೆ ಅವ್ರದ್ದೇನು ಕೊಡುಗೆ? ಇಲ್ಲಿ ಮೊನ್ನೆ ಬಂದು ಪ್ರೊಟೆಸ್ಟ್ ಮಾಡಿದ್ರಲ್ಲಪ್ಪ, ಅಲ್ಲೇ ಬಂದ್ಬಿಟ್ಟು ಪಾಪ ಅವ್ರೇನು ಹಳ್ಳಿ ಜನ ಬಂದು ಯಾವುದೋ ಒಂದು ಇಲಾಖೆಗೆ ಅರ್ಜಿ ಕೊಟ್ಬಿಟ್ಟು ನಮ್ದು ಇದು ಸಮಸ್ಯೆ ಐತೆ, ಇದು ಬಗೆಹರಿಸ್ಕೊಡಿ ಅಂತೇಳಿ ಬಂದಿರೋದು. ಇವ್ರು ಮೇಲೆ ತಗೊಳಕೋಸ್ಕರ ಬಂದ್ಬಿಟ್ಟು ಅದು ಮಾಡಿದ್ದೀರಿ ಇದು ಮಾಡಿದ್ರು. ಯಾವ್ದಪ್ಪ ಗುಂಡಿಗಳಿರೋದು ನೋಡೋ, ಎಷ್ಟು ಅಡಿ ಗುಂಡಿಗಳಿದ್ದೀರೋ ಬಂದು ಪರಿಶೀಲನೆ ಮಾಡಲಿ. ಎಲ್ಲಿ ಗುಂಡಿಗಳಿದೆ ಎಲ್ಲ ಮೆಟ್ಲಿಂಗ್ ಆಗಿ ನಾವೇ ಲೆವೆಲ್ ಮಾಡಿಕೊಟ್ಟಿದ್ದೀರಲ್ಲ. ಈಗ ಬಸ್ ಓಡಾಡೋದಕ್ಕೆ ಏನು ತೊಂದರೆ ಇದೆ, ಗಾಡಿ ಓಡಾಡೋಕೆ ಏನು ತೊಂದರೆ, ಮೆಟ್ಲಿಂಗ್ ಮಾಡಿದರೆ ಜಲ್ಲಿ ಕಲ್ಲುಗಳಿದೆ, ಅದನ್ನ ದೊಡ್ಡದಾಗಿ ಮಾಡ್ಬೇಕು. ನಮ್ಮ ಕನಕಪುರ ಮೇನ್ ಮುಖ್ಯ ರಸ್ತೆ ಮಾಡಿದ ರೀತಿಯಲ್ಲಿ ಮಾಡ್ಬೇಕಂತೇಳಿ ಶಾಸಕರಿಗೆ ಹೇಳಿದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಅನುದಾನಕ್ಕೆ ಪತ್ರನ ರವಾನೆ ಮಾಡಿದ್ದಾರೆ. ಅಂದ್ಬಿಟ್ಟು ಸೆಂಟ್ರಲ್ ಬಂದ್ಬಿಟ್ಟು ಅವ್ರೇನೋ ಪಾಪ ಮುಗ್ಧ ಜನರು ಅಂತೇಳಿ ಅವ್ರಿಗೇನು ಗೊತ್ತಿಲ್ಲ ಅಂತೇಳಿ ಬಂದ್ಬಿಟ್ಟು ರಾಜಕೀಯ ಮೇಲೆ ತಗೊಳಕ್ ಬಂದ್ರೆ ಅದನ್ನ ಯಾರು ನಂಬ್ತಾರೆ? ಸರ್ ರಾಜಕೀಯ ಬೇಡ ಸರ್. ನಿಮ್ಮ ಈಗ ಎಷ್ಟು ಜನ ಈಗ ಎಲ್ಲ ಇಳುವರಿ ಬಂದವರೆ ಕೂತಿದ್ದೀರಿ, ಆ ಗ್ರಾಮಸ್ಥರು ಡೈಲಿ ಓಡಾಡೋರು ಯಾಕೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ? ಮಹಿಳೆಯರೇ ಬಂದು ಪೊಲೀಸ್ ಠಾಣೆ ಪರ್ಮಿಷನ್ ತಗೋತಾರೆ, ಒಂದು 20 ಜನ ಮಹಿಳೆಯರು. ಅದಾದ್ಮೇಲೆ ರಾಜಕೀಯ ಪಡ್ಕೊಂಡಿರೋದು ಇದು. ರಾಜಕೀಯ ಬೇಡ ಬಿಡಿ, ಕೆಲಸ ಅಟ್ಲೀಸ್ಟ್ 20 ವರ್ಷ ಆಗಿಲ್ಲ. ಈಗ ಈಗ ನೋಡಿ ಅದೊಂದು ಈಗ ಸ್ತ್ರೀ ಶಕ್ತಿ ಸಂಘದವ್ರು ಕೇಳಿರೋ ತಪ್ಪಂತಲ್ಲ.
ಈಗ ನಾನು ನನ್ನ ಬಗ್ಗೆ ಒಂದು ಅವ್ರು ಬಂದು ಪ್ರೊಟೆಸ್ಟ್ ಮಾಡೋದ್ರಿಗೆ ಅವ್ರದ್ದು ಏನು ಅಲ್ಲಿ ಕೊಡುಗೆ ಅಂತ ಹೇಳಿ ಬಂದು ಪ್ರೊಟೆಸ್ಟ್ ಮಾಡ್ಬೇಕು ಅವರು. ಈಗ ಆಯ್ತಪ್ಪ ನಾವು ಮಾಡಿಲ್ಲ ಅಂತ ಅನ್ಕೊಳ್ಳಿ, ಮಾಡಕ್ಕಾಗಿಲ್ಲ, ಲೇಟ್ ಆಯ್ತು, ಮಾಡಕ್ಕಾಗಿಲ್ಲ ಅಂತ ಅವ್ರು ಮಾಡಕ್ ಹೇಳಿ. MP ಇದಾರೆ, MLC ಇದ್ದಾರೆ ನೋಡ್ರಿ. ನಾವು ನೋಡಿ ಒಂದು ನಿಮ್ ಬಹಿರಂಗವಾಗಿ ನಿಮ್ ಮಾಧ್ಯಮ ಮಿತ್ರ ಅಂತ ಹೇಳ್ತಾರೆ, ನಾವು ಮಾಡೋದು ಲೇಟ್ ಆಗಿದ್ರೆ ಆ ಭಾಗದ ಜನಗಳಿಗೆ ಕಳಕಳೆ ಇದ್ದಿದ್ರೆ ಅವ್ರಿಗೆ ಅಷ್ಟೊಂದು ಇಚ್ಛಾಶಕ್ತಿ ಇದ್ದಿದ್ರೆ MP ಇದ್ರು MLC ಇದ್ರು ಗ್ರಾಂಟ್ ತಗೊಂಡ್ಬಂದ್ ಮಾಡ್ಬೋದಿತ್ತಲ್ಲ. ಸರ್, ಈಗ ಗಡಿಭಾಗದಲ್ಲಿ ಪ್ರವಾಸಿ ತಾಣ ಇದೆ, ಮುತ್ತಾರ ಮುಡುಗು ಇದೆ, ಅದೇ ರಸ್ತೆಯಲ್ಲಿ 4 ಹಳ್ಳಿಗಳಿದೆ. ಇದುವರೆಗೂ 20 ಈಗ ನೋಡಿ ಈ ರಸ್ತೆಗೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಇದ್ವಿ. ಈ ರಸ್ತೆಗೆ ಸಂಬಂಧಪಟ್ಟ ಮಾಡ್ತಿದೆ. ವಂಚಿತ ನಿಮ್ಮ ಇನ್ವಡಿ ಪಂಚಾಯತಿಲಿ ಆ ವಂಚಿತ ಆಗಿದೆ ಆ ಗ್ರಾಮಗಳು? ಇಲ್ಲ, ವಂಚಿತ ಯಾವುದೇ ಕಾರಣಕ್ಕಿಲ್ಲ. ಆ ಒಂದು ರಸ್ತೆ ಬಿಟ್ಟು ಆ ಒಂದು ರಸ್ತೆ ಬಿಟ್ಟು ಇನ್ನೆಲ್ಲಾ ರಸ್ತೆನಲ್ಲೂ ಕಾಂಕ್ರೀಟ್ ರಸ್ತೆಗಳಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲಾ ಮಾಡಿರೋದು ನಮ್ಮ MLA 2013 ನಂತರ ನಮ್ಮ ನಾಗರಾಜ್ ಅಣ್ಣವ್ರು ADA ಪ್ರೆಸಿಡೆಂಟ್ ಆಗಿ ನಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿದ್ದು 2015ರಿಂದ 20 ಅವಧಿನಲ್ಲೇ ಮಾಡಿರೋದು. ಅವ್ರೇನ ಯಾವ್ದಾನ ಒಂದು ಸಾಸಿವೆ ಕಾಳಷ್ಟು ನಾವು ಮಾಡಿರೋದಿದ್ರೆ ಯಾವ್ದಾನ ಬಹಿರಂಗವಾಗಿ ಚರ್ಚೆಗೆ ಬರ್ಲಿ, ನಾವು ಸಿದ್ಧರಿದ್ದೀವಿ. ಅಲ್ಲ ಸರ್, ನಿಮ್ದೇ ರಸ್ತೆ ಚೂಡಳ್ಳಿ ರಸ್ತೆನೂ ನೀವಿದ್ದಾಗಲೂ ಹೋರಾಟ. ಚೂಡಳ್ಳಿ ರಸ್ತೆ ಸಾಹೇಬ್ರು ಅಲ್ಲೇ ಕೂತವ್ರೆ, ದೊಡ್ಡ ಹೋರಾಟ. ಚೂಡಳ್ಳಿ ರಸ್ತೆ ಫಾರೆಸ್ಟ್ ಒಳಗಡೆ ಇರೋದ್ರಿಂದ, ಯಾರು ತಲೆನೇ ಕೆಡಿಸ್ಕೊತಿರೋದಿಲ್ಲ. ಚೂಡಳ್ಳಿ ರಸ್ತೆ ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಅವ್ರು ಅನುಮತಿ ಕೊಡ್ತಾ ಇಲ್ಲ. ಅವ್ರ ಅನುಮತಿ ಕೊಡೋದಾದ್ರೆ ನಾಳೆನೇ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಶಾಸಕರು. ಅಲ್ಲ, ಅದು ಏನು ರೂಲ್ಸ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ವೈಲ್ಡ್ ಲೈಫ್ ನಲ್ಲಿ ಒಂದು ಕಾನೂನು ಇದೆ. ಒಂದು ಊರಿಂದ ಒಂದು ಊರು ಕನೆಕ್ಷನ್ ಇದ್ರೆ ಮಾಡ್ತಾರೆ. ಈ ಚೂಡಳ್ಳಿ ಎಂಡ್, ಅದು ಡೆಡ್ ಎಂಡ್. ಅದರಿಂದ ಅದು ಫಾರೆಸ್ಟ್ ಒಳಗಡೆ ಹೋಗ್ಬೇಕು, ಅದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಾವು ರಿಸರ್ವ್ ಬಂದು ಅಲ್ಲ, ಬೇರೆ ಕಡೆ ಕನೆಕ್ಟಿವಿಟಿ ಇರೋ ಕಡೆ ಮಾಡ್ತಾರೆ. ಎಂಡಿಂಗ್ ಆಗ್ತದಲ್ಲ ನೋಡಿ, ಎಂಡಿಂಗ್ ಆಗೋ ಕಡೆ ಮಾಡ್ತಾ ಇಲ್ಲ ಅವರು. ನಾನು ಮತ್ತು ರಿಸರ್ವ್ ಬಂದು ನಾವು ಪ್ರೊಟೆಸ್ಟ್ ಮಾಡಿ, ನಾನು MLA ಅವರು ಅಲ್ಲಿನ ರೈತರೆಲ್ಲ ಅಡ್ಡ ಮಲ್ಕೊಂಡು ನಾವು ಗಲಾಟೆ ಮಾಡಿ ಇದುವರೆಗೂ ಅದು ನಮ್ಗೆ ಅನುಮತಿ ಸಿಕ್ಕಲಿಲ್ಲ. ಅನುಮತಿ ಸಿಕ್ಕದೇ ಇರೋದ್ರಿಂದ ನಾವು ಅದನ್ನ ಮಾಡೋಕ್ಕಾಗಲಿಲ್ಲ ಅಷ್ಟೇನೆ. ಫಾರೆಸ್ಟ್ ಒಳಗಡೆ ಅಲ್ಲಿ ಸ್ಥಳೀಯರು ಕೂಡ ಈಗ ಚುನಾವಣೆ ಬಹಿಷ್ಕಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಅವ್ರಿಗೆ ಏನ್ ಹೇಳ್ತೀರಿ? ಸಾರ್ವಜನಿಕರು ಯಾರು ಬಹಿಷ್ಕಾರ ಹಾಕಿದ್ರು, ಮನಮೋಹನ್ ಸಿಂಗ್ ವೋಟ್ ಹಾಕ್ತಿದ್ದಾರೆ. ಇಲ್ಲ ಅದೆಲ್ಲ ಸುಳ್ಳು. ಸತ್ಯಕ್ಕೆ ದೂರವಾದ ಮಾತು ನೋಡಿ. ಅವೆಲ್ಲ ಅವರು ಚೂಡಳ್ಳಿ ಅವ್ರ ಬಗ್ಗೆ ಹೇಳ್ತಾ ಇರೋದಾ? ಇಲ್ಲ ಈಗ 4 ಹಳ್ಳಿಯವರು ಇದಾರಲ್ವಾ, ಈ ನೋಡಿ 4 ಹಳ್ಳಿಗೆ ಸಂಬಂಧಪಟ್ಟಂಗೆ ನಮ್ಮ ನಾಯಕರು ಮಾತಾಡ್ತಾರೆ ನೋಡಿ. ಸರ್, ಅಲ್ಲಿ 4 ಹಳ್ಳಿವರು ಯಾವುದೇ ಚುನಾವಣೆ ಬಹಿಷ್ಕಾರ ಹಾಕಿಲ್ಲ. ಏನಂದ್ರೆ ಊರೊಳಗೆ ಎಲ್ಲಾ ಕೆಲಸಗಳು ಆಗಿದೆ. ನಮಗೆ ನೀರಿದೆ, ರಸ್ತೆ ಇದೆ, ಎಲ್ಲ ಇದೆ. ಬಟ್ ಈ ಮುಖ್ಯ ರಸ್ತೆ ಅನ್ನೋದೊಂದು ಆಗ್ಬೇಕು. MLA ಅವ್ರ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ. ನಮ್ಮ ನಾಗರಾಜ್ ಅಣ್ಣವ್ರಿಗೂ ಹೇಳಿದೀವಿ, ನಮ್ಮ ಕೃಷ್ಣಮೂರ್ತಿ ಅವ್ರಿಗೂ ಹೇಳಿದೀವಿ, ಎಲ್ಲರೂ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ. ಈ ರಸ್ತೆ ಬಗ್ಗೆ LBB ಅವರು, ಮುತ್ತರಾಯಪ್ಪನವರು, ಎಲ್ಲರೂ ಆಗಿ ನಾವು ಪುಟ್ಟರಾಜು ಎಲ್ಲ ಒಟ್ಟಾಗಿ ಕೇಳ್ತಾ ಇದೀವಿ. ಅವ್ರು ಏನ್ ಹೇಳ್ತಾ ಇದಾರೆ, ಮಾಡ್ಕೊಡ್ತೀನಿ 1-2 ತಿಂಗಳಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ರೆ ಅವ್ರು ಮಾಡ್ತಾರೆ. ನಾವು ಒಬ್ಬೊಬ್ಬರೊಂದೊಂದು ದಾರಿಯಲ್ಲಿ ಹೋದ್ರೆ ಅದು ಮಾಡಕ್ಕಾಗಲ್ಲ. ಅದರಿಂದ ಎಲ್ಲರೂ ನಮ್ಗೆ ಮೊನ್ನೆ ಬಂದು ಸ್ಟ್ರೈಕ್ ಮಾಡಿದ್ರು ಅಂತ, ಅದು ಸ್ಟ್ರೈಕ್ ತಪ್ಪಲ್ಲ. ಆದ್ರೆ ಅವರು ಮಾಡಿಲ್ಲ ಅಂತ ಪಕ್ಷದಲ್ಲಿ ನಾವು ಮಾಡ್ಬೇಕು. ಅವ್ರು ಹೇಳಿದ್ದಾರೆ, ಅವರು ಚಳುವಳಿ ಮಾಡಿದ್ ನಾವು ತಪ್ಪು ಅನ್ನಲ್ಲ. ಸರ್ಕಾರದ ಗಮನ, ನಮ್ಮ MLA ಅವ್ರ ಗಮನ ಅಂತ ಹೇಳ್ತಿರೋದು ಒಳ್ಳೇದೇ. ಮಾಡ್ಸೋಣ, ನಾವು ಪ್ರಯತ್ನ ಪಡೋಣ. ನಾವು ರಸ್ತೆ ಮಾಡ್ತೀವಲ್ಲ, ಎಸ್ಟಿಮೇಟ್ ಮಾಡಿದ್ದೀವಿ, ಇನ್ನೆಲ್ಲ ಒಂದು 2-3 ತಿಂಗಳೊಳಗೆ ಮುಗಿಸ್ತೀವಿ. ರಸ್ತೆ 100ಕ್ಕೆ 100 ಭಾಗ. ಮಾಧ್ಯಮ ಸ್ನೇಹಿತರು, ನೀವು ಇದೊಂದು ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳಿ. 100ಕ್ಕೆ 100 ಭಾಗ ಒತ್ತಾಯ ಮಾಡ್ತೀವಿ. ನಮ್ಮೆಲ್ಲ ನಮ್ಮ ಪಂಚಾಯತಿ ಎಲ್ಲ ಹಿರಿಯ ನಾಯಕರು ನಾಗರಾಜ್ ಅಣ್ಣವ್ರ ಮಾರ್ಗದರ್ಶನದಲ್ಲಿ ಹೋಗಿ ಮತ್ತೊಂದು ಬಾರಿ ಹೋಗಿ ರಸ್ತೆ ಆಗ್ಬೇಕಂತ ಹೇಳಿ ಡಿಮ್ಯಾಂಡ್ ಮಾಡ್ತೀರಿ, ರಸ್ತೆ ಮಾಡಿಸ್ತೀರಿ. ಅವ್ರು ಮಾಡಿದ್ರು, ಅವ್ರು ಪ್ರೊಟೆಸ್ಟ್ ಮಾಡಿದ್ರಿಂದ ರಸ್ತೆ ಆಗೈತೆ ಅಂತ ನನ್ನ ತಲೆನಲ್ಲಿದ್ರೆ ಅದು ತಲೆಯಿಂದ ತೆಗೆದು ಆಚೆ ಹಾಕ್ಬಿಡಕ್ಕೆ. ಅದು ಯಾವುದೇ ಕಾರಣ ವಿರೋಧ ಪಕ್ಷದವ್ರು ಅವ್ರು ಕೆಲಸ ಮಾಡ್ತಾರೆ. ನಾವು ಪ್ರತಿಪಕ್ಷದವಾಗಿ 100 ಒಳ್ಳೆ ಕೆಲಸ ಮಾಡಿರ್ತೀವಿ. ಯಾವ್ದೋ ಒಂದು ಕೆಲಸ ಮಾಡ್ತಾ ಇದ್ದಾಗ ಆಗ್ತಾ ಇರ್ತದೆ. ಆದ್ರೆ 100 ಕೆಲಸ ಒಳ್ಳೆ ಕೆಲಸ ಮಾಡಿದ್ದೀವಿ. ನೀವು ಕೆಲಸ ಮಾಡಿದ್ದೀರಲ್ವಾ? ಈಗ ಆನೇಕಲ್ ಪ್ರತಿಷ್ಠಿತವಾಗಿ ಒಂದು ಶಿಕ್ಷಣ ಸಂಸ್ಥೆ ಇದೆಯಾ, ಒಂದು ಹಾಸ್ಪಿಟಲ್ ಇದೆಯಾ? ನಾವು ಆನೇಕಲ್ ಬಗ್ಗೆ ಮಾತಾಡ್ತಾರೆ, ನಮ್ಮ ರಸ್ತೆ ಈಗ ಆನೇಕಲ್ನಲ್ಲೂ 100 ಬೆಡ್ಡೆಡ್ ಹಾಸ್ಪಿಟಲ್ ಇದೆ, ಹೈಸ್ಕೂಲ್ ಇದೆ, ಕಾಲೇಜ್ ಇದೆ. ಏನು ಎಲ್ಲ ನಾಗರಿಕವಾದಂಥ ಸೌಲಭ್ಯಗಳಲ್ಲಿ ಬೆಂಗಳೂರು ಹತ್ರ ಇರೋದ್ರಿಂದ ಇಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ಗಳು ಇನ್ನೊಂದು ಮತ್ತೊಂದು ಇಲ್ಲಿ ಬರೋಕ್ಕೆ ಅವಕಾಶ ಇಲ್ಲ. ಕಾರಣ ಏನಂತಂದರೆ ಬೆಳಗ್ಗೆ ಎದ್ದು ಒಳ್ಳೊಳ್ಳೆ ಕಾಲೇಜನ್ನು ಹುಡ್ಕೊಂಡು ಹೋಗ್ತಾರೆ ಜನ, ಅಲ್ಲಿ ಹತ್ರ ಇರೋದ್ರಿಂದ ಬಸ್ಸಿನ ಸೌಕರ್ಯಗಳಿದೆ. ಆದ್ದರಿಂದ ಇಲ್ಲಿ ಎಜುಕೇಷನ್ ಪರ್ಪಸ್ಗೆ ಕೆಲವು ಇನ್ಸ್ಟಿಟ್ಯೂಷನ್ಸ್ ಪ್ರೈವೇಟು ಬೇಕಾದಷ್ಟು ಬೆಳೆದಿದೆ. ಇಲ್ಲಿ ಸರ್ಕಾರಿ ನಡಿಲ್ಲ. ಯಾಕಂತಂದರೆ ಆ ಸರ್ಕಾರಿ ಸ್ಕೂಲ್ಗಳಿಗೆ, ಸರ್ಕಾರಿ ಕಾಲೇಜುಗಳಿಗೆ ಜನ ಹೋಗೋದೇ ಇಲ್ಲ, ಸರ್ಕಾರಿ ಆಸ್ಪತ್ರೆಗೆ ಜನ ಹೋಗೋದೇ ಇಲ್ಲ. ಆನೇಕಲ್ ಆಸ್ಪತ್ರೆಗೆ ಹೋಗ್ತಾರೆ, ಇಲ್ಲ ಅಂತಲ್ಲ ನಾನು ಹೇಳೋದು. ಗ್ರಾಮ ಮಟ್ಟದಲ್ಲಿ ಅಲ್ಲ, ಗ್ರಾಮ ಮಟ್ಟಗಳಲ್ಲಿ ಇವಾಗ ನಮ್ಮ ಇಂಡ್ಲವಾಡಿನಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಐತೆ,
ಬರೋದೇ ಇಲ್ಲ, ಜನವೇ ಬರಲ್ಲ. ಯಾರು ಹೇಳಿದ್ರು ಸರ್ ಒಳಗಡೆ ಪಂಚಾಯತ್ ಪೂರ್ತಿ ಇಳುವರಿಗೆ ಬರ್ತಾರದು ಈಗ? ಇಲ್ಲಣ್ಣ, ನಾನು ಅಲ್ಲಿ ಆ ಊರಲ್ಲಿ ಇರೋದು ನನ್ಗೆ ಹೇಳಿದ್ರೆ ಹಿಂಗೆ ಬರೋದೇ ಇಲ್ಲ ಅಲ್ಲಿ. ನಾನೇ ಅಲ್ಲಿ ನಾನು ಜಿಲ್ಲಾ ಪಂಚಾಯತಿ ಗೊತ್ತಾಗಲ್ಲ ಅದು, ಯಾಕಂದ್ರೆ ಲೇಡೀಸ್ ಬರೋದೇ ಪಾಪ ಇಲ್ಲಿ ಆನೇಕಲ್ ಬಂದು ಆನೇಕಲ್ ನಾನ್ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಕಲಾಸ್ಪಾಳದಲ್ಲಿ ಇದ್ದಂತ ಪ್ರೈಮರಿ ಹೆಲ್ತ್ ಸೆಂಟರ್ನ ಅನ್ನೆಸರಿ ವೇಸ್ಟ್ ಆಗಿತ್ತು ಅಂತೇಳಿ ಅಲ್ಲಿದ್ದಂತ ಯಾವುದೋ ಸಿಟಿ ಒಳಗಡೆ ಇದ್ದಂಥವನ್ನ ನಾನೇ ಲಿಫ್ಟ್ ಮಾಡಿದವನು, ಸರ್ಕಾರದ ಅನುಮತಿ ಪಡ್ಕೊಂಡು. ಅದು ಇಂಡ್ಲವಾಡಿನಲ್ಲಿದೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳಿಗೆ ಜನ ಹೋಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅದು ಅಭ್ಯಾಸ ಮಾಡ್ಕೊಳ್ಳೋದ್ರ ಮುಖಾಂತರ ಸರ್ಕಾರದ ಹಣನೂ ಸುಮ್ಮನೆ ವೇಸ್ಟಾಗಿ ಖರ್ಚಾಗ್ತದೆ. ಅಲ್ಲಿ ಸ್ಯಾಲ್ರಿ ಎಲ್ಲ ಕೊಡ್ತಾರೆ, ಎಲ್ಲರೂ ಹೋಗ್ಬೇಕು. ಈಗ ಸರ್ಕಾರದಲ್ಲಿ ಸರ್ಕಾರಿ ಅಧಿಕಾರಿಗಳಿಗಿಂತ ಇವರು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಒಳ್ಳೊಳ್ಳೆ ಎಜುಕೇಷನ್ ಆಗಿರೋತಕ್ಕಂಥವ್ರು ಇರ್ತಾರ, ಒಳ್ಳೆ ಎಜುಕೇಷನ್ ಇರೋರು ಇರ್ತಾರೆ. ಎಲ್ಲರೂ ದೊಡ್ಡ ಮನಸ್ಸು ಮಾಡಬೇಕು, ಹೋಗ್ಬೇಕು. ಸುಮ್ಮನೆ ಅನ್ನೆಸರಿ ಸಾಲ ಮಾಡಿ ಸೋಲ ಮಾಡಿ ಪ್ರೈವೇಟ್ ಶಾಲೆಗಳಿಗೆ, ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಸರ್ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಗೊತ್ತದು? ಯಾರಿಗೆ? 400 ಜನ ಇದ್ದಾರೆ. ಅದು ಕಡಿಮೆನೇ ಸರ್. ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಇರೋದು, ಗ್ರಾಮ ಪಂಚಾಯತಿ ಇರೋದು. ಅದು ಇಂಡ್ಲವಾಡಿನಲ್ಲಿ ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ಹಂಗಿದೆ. ಚಿಕ್ಕೋಸಳ್ಳಿ ಮುಚ್ಚೋಯ್ತು, ತಮ್ನಾಕ್ನಹಳ್ಳಿ ಮುಚ್ಚೋಯ್ತು, ಇಂಡ್ಲವಾಡಿ ಕೂಡ ಮುಚ್ಚೋಯ್ತು, ಅರಳ್ಳಿ ಮುಚ್ಚೋಯ್ತು, ಎಲ್ಲ ಖಾಸಗಿ ಎಲ್ಲ ಖಾಸಗಿ ಅವರ ಇದರಿಂದ ಅವೆಲ್ಲ ಮುಚ್ಚೋದು. ಸರ್ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುಸ್ಕೊಂಡಿದೆ ಇಳುವರಿ, ಪಂಚಾಯತಿನೇ ನೀರು ಸುರಿಯುತ್ತೆ ಮಳೆ ಬಂದ್ರೆ, ಕಟ್ಟಡ ಇಲ್ಲ. ಸೊ ಏನ್ ಹೇಳ್ತೀರಾ ಸರ್ ಈಗ ನೀವು? ಈಗ ಆ ಪಂಚಾಯತಿ ಕಟ್ಟಡ ಹೌಸಿಂಗ್ ಬೋರ್ಡ್ನವರೇ ನಾವೇ ಸುಸಜ್ಜಿತವಾದಂಥ ಕಟ್ಟಡ ಕಟ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಸ್ಥಳ ಕೊಟ್ಟಿದ್ದಾರೆ, ಅವ್ರ ಎಲ್ಲ ಸೌಲಭ್ಯಗಳು ಮಾಡ್ಕೊಡ್ತೀವಿ ಅನ್ನೋದ್ರಿಂದ ನಾವು ಸುಮ್ಮನಿದ್ದೀವಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಹೊಸ ಕಟ್ಟಡ ಕಟ್ತೀವಿ. ಈಗ 3,20,00,000 ನೀವು ಅನುದಾನಕ್ಕೆ ಇದು ಮಾಡಿದ್ರೆ, ಮನವಿ ಮಾಡಿದ್ರೆ, 1 ವರ್ಷ ಆಗಿದೆ. ಇನ್ನು ಎಷ್ಟು ದಿವಸ ಬೇಕಿದ್ದು ರೋಡ್ ಅಷ್ಟೇ? ಈಗ ಮೊನ್ನೆ ತಮ್ಗೆಲ್ರಿಗೂ ಗೊತ್ತಿರೋದು, ಪತ್ರಿಕಾ ಪ್ರತಿ ಶಾಸಕರಿಗೆ ನಮ್ಮ ಶಾಸಕರು 40 ಕೋಟಿ ಅದು ಸಿಟಿ ಒಳಗೆ ಕೊಟ್ಟಿದ್ದಾರೆ. ಈಗ ಈ ಒಂದು 15 ದಿವಸ ನೆಕ್ಸ್ಟ್ ಕ್ಯಾಬಿನೆಟ್ ಒಳಗೆ ಎಲ್ಲ MLAಗಳಿಗೂ ಒಂದು 50 ಲಕ್ಷ ಕೊಡ್ತಕ್ಕಂಥ ವ್ಯವಸ್ಥೆನ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಮಾಹಿತಿ ಬಂದಿದೆ. ಅದು ಬಂದ ತಕ್ಷಣ ನಾವು MLA ಅವ್ರ ಮುಂದೆ ಕೂತು ಅದನ್ನ ಏನಾದರೂ ಮಾಡಿ 3,20,00,000 ಲಕ್ಷನ ಆದ್ಯತೆ ಮೇರೆಗೆ ಸ್ಯಾಂಕ್ಷನ್ ಮಾಡಿಸ್ತೀವಿ. ಈಗ MLA ಅವರು 5 ವರ್ಷದಲ್ಲಿ ಇದ್ದವ್ರಿಗೆ ಈಗ 15 ವರ್ಷ ಆದ್ಮೇಲೆ ಜನಸಾಮಾನ್ಯರಿಗೆ ಸಿಗ್ತಿಲ್ಲ ಅನ್ನೋದು ಆರೋಪ ಇದೆ ಸಾರ್ವಜನಿಕರಿಗೆ. ಅದು ಶುದ್ಧ ಸುಳ್ಳು. ಯಾಕೆಂತ ಹೇಳಿದ್ರೆ ಈಗ ನೀವು ಶಾಸಕರು ನಮ್ಮ ಈಗ ಬೆಳಗ್ಗೆ ಎದ್ರೆ ನಮ್ಮ ಸೂರ್ಯ ಸಿಟಿ ಒಂದೇ ಅಂತ ಇದೆಯಲ್ಲ, ಯಾವಾಗೂ 12 ಗಂಟೆ 1 ಗಂಟೆ ತನಕ ಅಲ್ಲೇ ಇರ್ತಾರೆ. ಸೆಷನ್ ನಡೆಯುವಾಗ ಮಾತ್ರ ಅವ್ರು ಸೆಷನ್ಗೆ ಹೋಗೋದು ನೋಡಿದ್ದೀವಿ. ನನ್ನ ಅನುಭವದ ಪ್ರಕಾರವಾಗಿ ನಾನು ಸುಮಾರು 3-4 ಜನ ಮುಖ್ಯಮಂತ್ರಿಗಳು ನೋಡಿದ್ದೀನಿ, 4-5 ಜನ ಆನೇಕಲ್ ತಾಲೂಕಿನ MLAಗಳು ನೋಡಿದ್ದೀನಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ರಾಜಕೀಯನೇ ಮಾಡಿಕೊಂಡು, ಕೆಲವರೆಲ್ಲ ಬೇರೆ ಬೇರೆ ಸ್ವಂತ ಕೆಲಸಗಳು ಮಾಡ್ತಾರೆ, ಸಂಪೂರ್ಣವಾದಂಥ ರಾಜಕೀಯನೇ ನೆಚ್ಕೊಂಡು ರಾಜಕೀಯನೇ ಮಾಡಿಕೊಂಡು ಇವತ್ತು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಕ್ಕಂಥವ್ರು ಅಂತಂದರೆ ಶಿವಣ್ಣವರು ಅಂದರೆ ತಪ್ಪಾಗಲ್ಲ. ಎಲ್ಲರಿಗೂ ಸ್ಪಂದಿಸ್ತಾರೆ ಅವರು, ಯಾವ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಲ್ಲ, ಎಲ್ರಿಗೂ ಸ್ಪಂದಿಸ್ತಾರೆ. ಇನ್ನೇನಾದ್ರು ಸುಳಿವ ಪ್ರಶ್ನೆ ಇದ್ರೆ ಆ ಭಾಗದ ನಾಯಕರು, ನಮ್ಮ ವೆಂಕಟೇಶ್ವರನವರು, ನೋಡಿ ಇವರೆಲ್ಲ ಅವರೇ ಈಗ ಈ ಕನಕಪುರ ಇಳುವರಿ ಭಾಗಕ್ಕೆ ಹೋಗೋದು ಮಾತ್ರ ರೋಡ್ ಚೆನ್ನಾಗವೆ, 4 ಹಳ್ಳಿಯವ್ರು ಏನೋ ಮಾಡ್ಕೊಂಡಿದ್ದಾರೆ. 4 ಹಳ್ಳಿಗಳು ಆಗ್ಲಿ ಅಂತಾನೆ ತಾನೇ 3,20,00,000 ಅನುದಾನ ಅದೇ ಸರ್ 1 ವರ್ಷ ಆಯ್ತು ಸರ್. ಇದು 26 1 ವರ್ಷ ಅನುದಾನ ಬಂದ್ರೆ ಮಾಡೇ ಮಾಡ್ತಾರೆ. ಅದು 1 ವರ್ಷ ಅಪ್ರೂವ್ ಈಗ ಜೊತೆ ಬಂದಿರೋ ಅನುದಾನಗಳು ಬೇರೆ ಕಡೆ ಪೂಜೆಗಳು ಮಾಡಿದ್ರಲ್ಲ ಸರ್. ಈಗ ಈಗ ನಮಗಿಂತ ಸರ್ಕಾರದ ಕಾರ್ಯಕ್ರಮಗಳು ಏನು ನಡೀತವೆ ಅಂತ ತಮಗೆ ಗೊತ್ತೇ ಇರ್ತದೆ. ದಿನ ಬೆಳಗ್ಗೆ ಅದೇ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು. ಸರ್ಕಾರದಲ್ಲಿ ಸ್ವಲ್ಪ ಇವಾಗ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಬದಲಾವಣೆ ಆದರು, ಸ್ವಲ್ಪ ಅವ್ರಿಗೂ ಎಲ್ಲ ವ್ಯವಸ್ಥೆ ಎಲ್ಲ ರೀತಿಯಲ್ಲಿ ಏನೇನಿದೆ, ಎಲ್ಲಿದೆ ದುಡ್ಡು ಎಲ್ಲಿದೆ ಅಂತ ತಿಳ್ಕೊಳ್ಳೋಕೆ ಅವಕಾಶ ಕೊಡಬೇಕು. ಮುಖ್ಯಮಂತ್ರಿಗಳು ಅವರು ನಮ್ಮ ಕ್ಷೇತ್ರದವರೇ ಆಗಿರೋದ್ರಿಂದ ಮಾಡ್ತಾರೆ, ಸ್ವಲ್ಪ ಅವಕಾಶ ಕೊಡಿ. ಮಿನಿಮಮ್ 3 ರಿಂದ 5 ತಿಂಗಳೊಳಗೆ ರೋಡ್ ಮಾಡಲಿಲ್ಲ ಅಂತಂದ್ರೆ ನೀವೇ ನಮ್ಮನ್ನ ಪತ್ರಿಕಾ ಇದರಲ್ಲಿ ಸುಮಾರು ಹಾಕಿರ ಹೋಗ್ರಿ. ಏನ್ ಕಾರಣ ಸರ್? ಚೂರಳ್ಳಿ ರಸ್ತೆ ವಿಚಾರ ಬಂದಾಗ ಶಾಸಕರು ಕೂಡ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ನಾವು ಕೂಡ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ 3 ಸಾರಿ ಆ ರಸ್ತೆಗೆ ಮೆಟ್ಲಿಂಗನ್ನು ಮಾಡಿದ್ದೇವೆ. ಅಲ್ಲಿ ಯಾವುದೇ ತರಹದ ಏನು ಡಾಂಬರ್ ಹಾಕ್ಲಿಕ್ಕೆ ಅಥವಾ ಸಿಮೆಂಟ್ ರಸ್ತೆ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅದು ಆಗೋದಿಲ್ಲ ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ಮಾನದಂಡ. ಅಂಥದ್ರಲ್ಲೂ ಕೂಡ 3 ಬಾರಿ ನಾವು ಮೆಟ್ಲಿಂಗನ್ನು ಮಾಡಿ ಆ ಊರಿನ ಜನಕ್ಕೆ ಬಹಳ ಅನುಕೂಲ ಮಾಡಿದ್ದೇವೆ. ಸರ್, ಈಗ ರಾಷ್ಟ್ರೀಯ ಉದ್ಯಾನವನದ ಅಡಿಯಲ್ಲಿ ಬರ್ತದೆ ರಸ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ನೀವೊಬ್ಬ ಸಾಮಾಜಿಕ ಹೋರಾಟಗಾರರು, ರಾಗೇಳಿಯಲ್ಲಿ ಬರ್ತದೆ ಈ ವಿಚಾರನ
ಎಲ್ಲೆಲ್ಲಿ ಪ್ರಸ್ತಾಪ ಮಾಡಬೇಕು ಎಲ್ಲ ಮಾಡಿದ್ದೇವೆ. ಯಾವ ರೀತಿ ಅಂತಂದರೆ, ಹೌದು ಸ್ವಾಮಿ, ನೀವು ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀರಿ, ನೀವು ನಮ್ಮ ಬನ್ನೇಘಟ್ಟ ಪಕ್ಕದಲ್ಲಿರ್ತಕ್ಕಂಥ ಕಗ್ಲಿಪುರಕ್ಕೆ ಹೋಗ್ತಕ್ಕಂಥ ರಸ್ತೆ ಯಾವ ಯಾವ ವ್ಯಾಪ್ತಿಯಲ್ಲಿ ಬರ್ತದೆ, ಜೈಪುರ ದೊಡ್ಡ ಯಾವ ವ್ಯಾಪ್ತಿಯಲ್ಲಿ ಬರ್ತದೆ, ಆರೋಲಿ ಟು ಜಿಗಣಿ ರಸ್ತೆ ಯಾವ ವ್ಯಾಪ್ತಿಯಲ್ಲಿ ಬರ್ತದೆ ಕೇಳಿದ್ದೇವೆ. ಅವರು ಹೇಳಿದ್ದೇನಪ್ಪ ಅಂತಂದರೆ, ಹೌದು ಅದು ಇನ್ನೊಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಟ್ ಆಗ್ತಕ್ಕಂಥ ರಸ್ತೆ, ಅದು ಹಾಕಲಿಕ್ಕೆ ಪ್ರಾವಿಷನ್ ಇದೆ, ಚೂಡಳ್ಳಿಗೆ ಅಂಥ ಒಂದು ಪ್ರಾವಿಷನ್ ಇಲ್ಲ ಅಂಥದ್ದನ್ನು ಹೇಳಿದ್ರು. ನಾವು ಯಾಕೆ ಅಂತಂದರೆ, ಅವರು ಅದು ಹೇಳಿದ್ವಲ್ಲ, ಈಗ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಯಲ್ಲಿ ಬಂದಾಗ ಒಂದು ಊರಿಂದ ಇನ್ನೊಂದು ಊರು ಕನೆಕ್ಟ್ ಆದಾಗ ಅದನ್ನು ಹಾಕಲಿಕ್ಕೆ ಪ್ರಾವಿಷನ್ ಇದೆ. ಈ ಚೂಡಳ್ಳಿಗೆ ಇನ್ನೊಂದು ಊರಿಗೆ ಹೋಗ್ತಕ್ಕಂಥ ಸಂಪರ್ಕ ರಸ್ತೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದಾಗ ನಾವು ಆ ದಾಖಲೆಗಳು ನೋಡಿ ಸುಮ್ಗೆ ಆಗಿದ್ದಾಯ್ತು. ಅದನ್ನು ಆದರೂ ಕೂಡ ಅನೇಕ ಅಧಿಕಾರಿಗಳನ್ನ PPF ಆಗ್ಬೋದು, CCF ಆಗ್ಬೋದು, ಈ DFOನ ಭಾಳ ಮುತುವರ್ಜಿ ವಹಿಸಿ ಅವ್ರನ್ನ ಕರೆಸಿ ಮಾತಾಡಿ ನಾನು ಏನೋ ಒಂದು ಆದ್ಯತೆ ಮೇರೆಗೆ ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಎಲೆಕ್ಷನ್ ಬಂತು. ರಾಗಿಹಳ್ಳಿ ಮತ್ತೆ ಇದು ಕಗ್ಲಿಪುರ ರಸ್ತೆ ಆಗೋದಕ್ಕೆ ಕಾರಣಗಳೇನಪ್ಪ ಅಂತಂದ್ರೆ, ಅಲ್ಲಿ ಬಹುಪಾಲು ರಾಜಕಾರಣಿಗಳ ಜಮೀನುಗಳು ಜೋಡಣೆಯಾಗಿದ್ದಾವೆ. ಚೂಡಳ್ಳಿಗೆ ಯಾವುದೇ ರಾಜಕಾರಣಿಯ ಜಮೀನು ಜೋಡಣೆ ಆಗಿಲ್ಲ. ಈ ಕಾರಣಕ್ಕೆ ನಿಂತಿದೆ ಅಂತ ನಿಮ್ಗೆ ಹೋರಾಟಗಾರರಾಗಿ ಅನಿಸಿಲ್ವಾ? ಇಲ್ಲ, ಖಂಡಿತ ನನಗೂ ಕೂಡ ಅದರಲ್ಲಿ ಸ್ವಲ್ಪ ಏರುಪೇರು ಅಂತ ಅನಿಸ್ತದೆ. ಆದರೂ ಕೂಡ ಏನಾಗಿದೆ ಅಂತಂದರೆ, ಇದು ಪ್ಯೂರ್ ಆಗಿ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಜೊತೆ ಕಾಡು ಒಳಗಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಮನಗೊಂಡು, ಆದರೂ ಕೂಡ ಒಂದು ಆದ್ಯತೆ ಮೇರೆಗೆ ಅಲ್ಲಿನ ಒಂದು ಜನರ ಹಿತದೃಷ್ಟಿಯಿಂದ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ನೀವು ಮಾಡಬೇಕಾಗ್ತದೆ. ಇನ್ ಕೇಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅವ್ರಿಗೆ ಏನೇನು ಸೌಕರ್ಯ ಕೊಡಬೇಕು, ಯಾವ ಹಂತದಲ್ಲಿ ಅವ್ರಿಗೆ ಎಷ್ಟೆಷ್ಟು ಎಕರೆ ಜಮೀನಿದೆಯೋ ಅದನ್ನು ಬೇರೆ ಕಡೆ ಕೊಟ್ಟು ನೀವು ಬೇರೆ ಕಡೆ ಲಿಫ್ಟ್ ಮಾಡಿ ಕೊಡು ಅಂತ ಹೇಳಿದ್ವಿ. ಅದನ್ನು ಈಗ ಮೊನ್ನೆನೂ ಸಂಸದರು ಬಂದಿದ್ರು, ನೋಡಿದ್ದಾರೆ. ಕೇಂದ್ರ ಸಚಿವರು ಈ ಹಿಂದೆ ಬಂದಿದ್ರು, ಮಾಡಿದ್ದಾರೆ. ಶಾಸಕರು ಬಂದಿದ್ರು, ಯಾರು ಕಣ್ಣು ಕಾಣಿಸ್ತಾರೆ. ಯಾಕಂದ್ರೆ ಈ ರಾಜ್ಯದಲ್ಲಿ ಹಳ್ಳಿಗಳ ಸಂಖ್ಯೆ ಹೆಚ್ಚಿರೋದು, ಪಟ್ಟಣ ಸಂಖ್ಯೆಗಳಲ್ಲ. ಗ್ರಾಮೀಣ ಅಭಿವೃದ್ಧಿ ಆದ್ರೆ ದೇಶದ ಪ್ರಗತಿ ಅಂತ ಹೇಳುವಂತ ಇದನ್ನ ಬಹಳ ಕಾರವಾಗಿ ಪ್ರಶ್ನೆ ಮಾಡಿದ್ದೇವೆ. 2 ಬಾರಿ ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡು ಹೋಗಿದ್ದೇವೆ. ಊರಿಗೆ ನ್ಯಾಯಾಧೀಶರು ಬಂದು, ಜಿಲ್ಲಾ ನ್ಯಾಯಾಧೀಶರು ಅಂತ ಕಾಣ್ತಾ, ಅವ್ರಿಗೆ ಹೇಳಿದ್ವಿ, ಅಲ್ಲ ಸ್ವಾಮಿ, ನೀವು ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಯಲ್ಲಿ ಅಂತ ಹೇಳ್ತೀರಿ, ನಾವು ಒಂದು ರಸ್ತೆ ಡಾಂಬರೀಕರಣ ಆಗ್ಬೋದು ಅಥವಾ ಸಿಮೆಂಟ್ ರಸ್ತೆ ಹಾಕ್ಬಿಟ್ರೆ ಏನು ವನ್ಯಜೀವಿಗಳು ತೊಂದರೆ ಆಗ್ಬಿಡ್ತದ? ನೀವು ಅದ್ರ ಹೊರತುಪಡಿಸಿ ಇಲ್ಲೇ ಪಕ್ಕದಲ್ಲಿ ಬಂಡೆ ಬ್ಲಾಸ್ಟ್ ಮಾಡ್ತೀವಿ, ಅದರಿಂದ ನಿಮ್ಗೇನು ಸಮಸ್ಯೆ ಆಗಲ್ವಾ ಅಂತೆಲ್ಲ ಕೇಳಿದಾಗ ಅವ್ರಿಗೆ ಮನವರಿಕೆ ಆಗಿ ನಮ್ಮ ಮುಂದೆ ಒಂದು ಅರ್ಜಿಯನ್ನು ಕೊಡಿ ಅಂತೇಳಿ ಅವರು ಮನವರಿಕೆ ಮಾಡಿಕೊಂಡ್ರು. ಅದ್ರ ಪೂರ್ವಕ ಕೊಟ್ಟಿದ್ದೆವು ಕೂಡ. ಕಾದು ನೋಡ್ಬೇಕಾಗಿದೆ. ಈಗ ಅರಣ್ಯ ಇಲಾಖೆ ಬಫರ್ ಝೋನ್ ಅನ್ನು ಮೀರಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಮಾಡಬಹುದು. ಹೌದೌದು, ಸೂರ್ಯನಗರ ಮಾಡಬಹುದು. ಅದು ಇತ್ತೀಚಿನ ಮಾಡಬಹುದು. ಹೌದೌದು. ಚೂಡಳ್ಳಿಗೆ ಮಾತ್ರ ಎಲ್ಲಾ ನಿಯಮಗಳು ಕೂಡ ಬರ್ತವೆ, ಇನ್ಯಾವುದಕ್ಕೂ ಬರಲ್ವಾ? ಇಲ್ಲ, ಇದು ತುಂಬಾ ಬೇಸರವಾಗಿರ್ತಕ್ಕಂಥದ್ದು. ಅದು ಇತ್ತೀಚಿನ ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ವಿಚಾರದಲ್ಲಿ ಇದೇ ಮಾಡಬಹುದು ಅಂತಂದ್ರೆ ಅದೇಕೆ ಮಾಡಲ್ಲ ಅಂತಕ್ಕಂಥದ್ದು ಕೂಡ ಇವತ್ತು ಅನೇಕ ಮಾಧ್ಯಮ ಗೆಳೆಯರು ಅಥವಾ ಸ್ನೇಹಿತರು ಪ್ರಶ್ನೆ ಮಾಡಿದ್ದಾರೆ. ಇದನ್ನು ಕೂಡ ನಮ್ಮ ಮಾಜಿ ಸಂಸದರು ಮತ್ತು ಮುಖ್ಯಮಂತ್ರಿಗಳು ನಮ್ಮ ನಾಗರಾಜನವರು ಹೇಳಿದಾಗೆ ಅವರು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಆಗಿರೋದ್ರಿಂದ ಅವ್ರನ್ನ ಭೇಟಿ ಆಗ್ತೀವಿ.